नमः गुरुवे सर्वलोकानां विसृजे भवरोगिणां निधये सर्वविद्यानां श्रीदक्षिणामूर्तये नमः। वक्रतुण्डमहाकायकोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाममित्यवतु आनो दिवो बृहदः पर्वतादा सरस्वती इजता गन्तु यज्ञं वाग्देव्यै नमः। ॐ गुरु ब्रह्मा गुरु विष्णु गुरुर्देवो महेश्वरः गुरु साक्षात् परब्रह्मास्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरो देवताभ्यो नमः। श्रुतिस्मृतिपुराणानामालयं करणालयं नमामि भगवत्पादशङ्करं लोकशङ्करं। गुरुवे सर्वलोकानां विशजे भवरोगिणां निधये सर्वविद्यानां श्रीदक्षिणामूर्तये नमः। ॐ व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे। ॐ भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैस्तुवांसस्तनोभिः विषेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्तिः शान्तिः शान्तिः। हरिः ॐ श्री गुरुभ्यो नमः। ॐ वसुदेवसुतं देवं कंसचाणूरमर्दनं देवकी परमानन्दं वन्दे कृष्णं जगद्गुरुं। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। ॐ नमो भगवते वासुदेवाय। ॐ नमो वसिष्ठमहर्षये नमः शुकमहर्षये नमः। अस्मद्गुरुपरम्पराभ्यो नमः। ಭಾಗವತ ಕೇಳುಗ ಪ್ರಿಯ ಬಂಧುಗಳೇ, ಇವತ್ತಿನ ದಿವಸ ವಿಶೇಷವಾಗಿ ಜುಲೈ 16ನೇ ತಾರೀಕು 2026 ಪುರಿನಲ್ಲಿ ಜಗನ್ನಾಥನ ರಥೋತ್ಸವ ನಡೀತಾ ಇದೆ. ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನ ಸೇರತಕ್ಕಂತಹ ಒಂದು ರಥೋತ್ಸವ ಇದು ಅಂಥೇಳಿ ಪುರಿ ಜಗನ್ನಾಥ ರಥೋತ್ಸವನ ಹೇಳ್ತಾರೆ. ಆ ಪುರಿ ಅಂತಕ್ಕಂಥದ್ದು ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾಪುರಿ ದ್ವಾರಕಾ ಚೈವ ಸಪ್ತೈತೆ ಮೋಕ್ಷದಾಯಕ ಅಂಥೇಳಿ ಒಂದು ವಾಕ್ಯ. ಪುತ್ರನಾದಂಥವನು ಈ 7 ಕ್ಷೇತ್ರಗಳಲ್ಲಿ ಮಾತಾಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ 7 ಕ್ಷೇತ್ರದಲ್ಲಿ ಉತ್ತಮವಾದಂತಹ ಕ್ಷೇತ್ರ ಈ ಪುರಿ. ಆ ಪುರಿನಲ್ಲಿ ಜಗನ್ನಾಥ, ಜಗತ್ತಿಗೆ ಒಡೆಯನಾದಂತಹ ಆ ಕೃಷ್ಣನ ರಥೋತ್ಸವ ನಡೀತಾ ಇದೆ. ಅಂತಹ ಒಂದು ಶುಭ ದಿನದಂದು ನಮಗೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ಭಕ್ತಿಯ ವಿಚಾರಗಳನ್ನು, ವೇದಾಂತ ವಿಚಾರಗಳನ್ನು, ಪುರಾಣದಲ್ಲಿ ಹೇಳಿರತಕ್ಕಂತಹ ವಿಚಾರಗಳನ್ನು ತಿಳ್ಕೊಂಡು ನಾವು ಜ್ಞಾನನಿಷ್ಠರಾಗಿ ಮೋಕ್ಷದ ಹಾದಿಗೆ ಹೋಗಲು ಒಂದು ಅತ್ಯುತ್ತಮವಾದಂತಹ ದಿವಸ ಇವತ್ತು. ಆ ಪುರಿಯಲ್ಲಿ ಅನೇಕ ವಿಚಾರಗಳನ್ನ ಹೇಳ್ತಾರೆ. ವಿಶೇಷವಾಗಿ ನಾನು ಪುರಿ ಹೋಗಿದ್ದೀನಿ ಒಂದ್ಸತಿ. ಅಲ್ಲಿ ಸಾಮಾನ್ಯವಾಗಿ ನಮಗೇನು ಯಾವ ಕಡೆ ಗಾಳಿ ಬೀಸತ್ತೆ ಆ ಕಡೆ ಪಟ ಹಾರತ್ತೆ, ಧ್ವಜ ಆಗಲಿ ಗಾಳಿಪಟ ಆಗಲಿ ಹಾರತ್ತೆ ಅಲ್ವಾ. ಅಲ್ಲಿ ಗಾಳಿಗೆ ವಿರುದ್ಧವಾಗಿ ಅಲ್ಲಿ ಧ್ವಜಾರೋಹಣೆ ಮಾಡ್ತಾರಲ್ಲ, ಅದು ಹಾರಾಟವನ್ನು ಮಾಡ್ತಾ ಇರುತ್ತೆ. ಇದಕ್ಕೆ ವಿಜ್ಞಾನಕ್ಕೆ ಒಂದು ಸವಾಲು.
ಮತ್ತು ಅದರ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ, ಮತ್ತು ಆ ಗೋಪುರದ ಮೇಲೆ ಯಾವುದೇ ಪಕ್ಷಿ ಹಾರಾಡೋದಿಲ್ಲ. ಮತ್ತು ಅಲ್ಲಿ ಪ್ರತಿ ದಿನವೂ ಮಣ್ಣಿನ ಮಡಿಕೆಯಲ್ಲಿ ಆಹಾರವನ್ನು ತಯಾರು ಮಾಡ್ತಾರೆ. ಒಂದು ಮಡಿಕೆ ಮೇಲೆ ಒಂದು ಮಡಿಕೆ ಥರ 7 ಮಡಿಕೆಗಳನ್ನ ಇಟ್ಟು ಆ ಭಗವಂತನಿಗೆ ಪ್ರಸಾದವನ್ನು ನಿವೇದನೆ ಮಾಡಿ ಬಂದಂತಹ ಭಕ್ತಾದಿಗಳಿಗೆಲ್ಲರಿಗೂ ಹಂಚ್ತಾರೆ. ನಾವು ನೋಡಿರೋದು, ನೀವೆಲ್ಲ ಅಡುಗೆ ಮಾಡ್ತೀರಾ, ಒಂದು ಪಾತ್ರೆ ಇಡ್ತೀರಾ, ಅಡುಗೆ ಮಾಡ್ತೀರಾ, ಅದು ಬೇಯುತ್ತೆ. ಆದರೆ ಅಲ್ಲಿ 7ನೇ ಮಡಿಕೆ ಮೊದಲು ಬೇಯುತ್ತೆ, ಆಮೇಲೆ 6, ಆಮೇಲೆ 5, 4, 3, 2, 1 ಹೀಗೆ ಬೇಯುತ್ತೆ. ಅದು ಸವಾಲು, ಹೇಗೆ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿ ಮಾಡ್ತಕ್ಕಂತಹ ಪ್ರಸಾದ ಏನು ತಯಾರು ಮಾಡ್ತಾರೋ ಅಷ್ಟು ಕರೆಕ್ಟಾಗಿ ಖರ್ಚಾಗುತ್ತಂತೆ, ಯಾರಿಗೂ ಕಡಿಮೆನೂ ಇಲ್ಲ ಅಥವಾ ಉಳಿದಿತ್ತು ಅನ್ನೋದು ಇಲ್ಲವಂತೆ. ಅದಂಥ ವಿಶೇಷ. ಮತ್ತು ಅಲ್ಲಿ ಇರ್ತಕ್ಕಂಥದ್ದು ಮರದ ಮೂರ್ತಿಗಳು. ಶ್ರೀಕೃಷ್ಣ, ಬಲಭದ್ರ, ಸುಭದ್ರೆಯರ ಮರದ ಮೂರ್ತಿಗಳು ನೋಡಿರ್ತೀರ ನೀವು ಬಹುಶಃ. ಅದನ್ನು 12 ವರ್ಷಕ್ಕೆ ಒಂದು ಸತಿ ಬದಲಾಯಿಸ್ತಾರಂತೆ. ಈ ರಥಯಾತ್ರೆ ಸಮಯದಲ್ಲಿ ಆ ಮೂರ್ತಿಗಳ ಮುಂದೆ 3 ಕನ್ನಡಿ ಇಟ್ಟು ಆ ಕನ್ನಡಿಯ ಮೇಲೆ ನೀರನ್ನು 108 ಕೊಡಗಳನ್ನು ಸುರಿತಾರಂತೆ, ದೊಡ್ಡ ದೊಡ್ಡ ಕೊಡಗಳಲ್ಲಿ. ತಣ್ಣೀರು ಸುರಿದಿದ್ದಕ್ಕೆ ಆ ದೇವತೆಗಳಿಗೆ ಜ್ವರ ಬಂದಿರೋದು ಗೊತ್ತಾಗುತ್ತಂತೆ ಅಲ್ಲಿ ಇರ್ತಕ್ಕಂಥ ಪುರೋಹಿತರಿಗೆ. ಅದಕ್ಕೆ 15 ದಿವಸ ಔಷಧಿ ಉಪಚಾರಗಳನ್ನು ಮಾಡಿ ಅದಕ್ಕೂ ರೆಸ್ಟ್ ಕೊಡ್ತಾರಂತೆ ದೇವತೆಗಳಿಗೆ. ನೋಡಿ ಹೇಗೆ ಅಲ್ಲಿ ಭಗವಂತ ಸಾಕ್ಷಾತ್ ನೆಲೆಸಿದ್ದಾನೆ ಅಂತಕ್ಕಂಥದಕ್ಕೆ ಇವೆಲ್ಲ. ಯಾರು ನಾಸ್ತಿಕರಿದ್ದಾರೆ, ಯಾರು ವೇದವನ್ನು ಒಪ್ಪೋದಿಲ್ಲ, ಯಾರು ನಮ್ಮ ಸನಾತನ ಧರ್ಮವನ್ನು ಒಪ್ಪೋದಿಲ್ಲ, ಅವ್ರಿಗೆಲ್ಲ ಇದು ಪ್ರಶ್ನೆ. ಇವತ್ತಿಗೂ ಕೂಡ ಅಲ್ಲಿ 12 ವರ್ಷಕ್ಕೆ ಒಂದು ಸರ್ತಿ ಆ ಮರದ ಮೂರ್ತಿಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಕೃಷ್ಣನ ಹೃದಯ ಪರೀಕ್ಷೆ ಮಾಡಿದಾಗ ಗೊತ್ತಾಗತ್ತಂತೆ. ನಮ್ಮ ಹೃದಯ ಹಾಗೆ ಲಬ್ ಡಬ್ ಲಬ್ ಲಬ್ ಡಬ್ ಅಂತ ಹೊಡೆಯುತ್ತೆ. ಸ್ಟೆಥೋಸ್ಕೋಪ್ ಇಟ್ಟಾಗ ಡಾಕ್ಟರ್ಗಳಿಗೆ ಗೊತ್ತಾಗುತ್ತೆ, ಅಥವಾ ನಾವು ಕೂಡ ನೋಡ್ಕೋಬೋದು ಸ್ಟೆಥೋಸ್ಕೋಪ್ ಇಟ್ಟು. ಆ ರೀತಿಯಾದಂತಹ ಶಬ್ದ ಶ್ರೀ ಕೃಷ್ಣನ ಹೃದಯದಿಂದ ಬರುತ್ತಂತೆ. ಆ ಮೂರ್ತಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಆ ಶ್ರೀಕೃಷ್ಣನ ಹೃದಯವನ್ನು ತೆಗೆದು ಪುರೋಹಿತರು ಫುಲ್ಲು ಇಡೀ ಆ ಪ್ರಾಂಗಣ ಪೂರ್ತಿ ಕತ್ಲೆ, ಬೆಳಕೇ ಇರೋದಿಲ್ಲಂತೆ. ಅಲ್ಲೇ ಒಂದು ಸಣ್ಣ ದೀಪ ಇಟ್ಕೊಂಡು ಒಬ್ಬರು ಪುರೋಹಿತರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗಿ ಅದನ್ನು ಆಕರ್ಷಣೆ ಮಾಡಿ ಆ ಹೃದಯವನ್ನು ತೆಗೆದು ಬೇರೆ ಕಡೆ ಇಟ್ಟು ಮತ್ತೆ ಹೊಸ ಮೂರ್ತಿಯನ್ನು ಮಾಡಿ ಆ ತೆಗೆದಿಟ್ಟಿರೋ ಹೃದಯವನ್ನು ಮತ್ತೆ ಅಲ್ಲಿ ಆ ಶ್ರೀಕೃಷ್ಣನ ವಿಗ್ರಹದಲ್ಲಿ ಇಡ್ತಾರೆ ಅಂಥೇಳಿ ಹೇಳ್ತಾರೆ. ಯಾಕೆಂದ್ರೆ ಒಬ್ಬರೇ ಪುರೋಹಿತರು ಹೋಗೋದು, ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ, ಅವ್ರು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಈ ಥರ ವಿಸ್ಮಯಗಳು ಅನೇಕ. ಆ ಜಗನ್ನಾಥ ನಮಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾ ಇರ್ತಕ್ಕಂಥವನು, ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರ್ತಕ್ಕಂತಹ, ಸಹಸ್ರನಾಮಕನಾಗಿರ್ತಕ್ಕಂತಹ, ಏಕವಾಗಿರ್ತಕ್ಕಂತಹ, ಅಂದರೆ ಒಬ್ಬನೇ ಅನೇಕ ಹೆಸರುಗಳಿಂದ, ಸಾವಿರಾರು ಹೆಸರುಗಳಿಂದ ಇರ್ತಕ್ಕಂತಹ ಆ ಶ್ರೀಕೃಷ್ಣ ಪರಮಾತ್ಮ ಸಾಕಾರವಾಗಿ ನಿರಾಕಾರವಾಗಿ ನಮ್ಮೆಲ್ಲರನ್ನು ಸಲಹುತ್ತಾ ಇದ್ದಾನೆ. ಅಂತಹ ಪುರಿ ಜಗನ್ನಾಥನ ರಥಯಾತ್ರೆ ಎಂದು ನಾವು ಆ ಜಗನ್ನಿಯಾಮಕನಾದಂತಹ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಿದ್ದ ಗ್ರಂಥವನ್ನು ಪಠಣೆಯನ್ನು ಮಾಡ್ತಾ ಇದ್ದೀವಿ. ಆ ಕಥನ ಅಥವಾ ಶ್ರವಣದಲ್ಲಿ ಭಾಗವಹಿಸಿದ್ದೀವಿ ಅಂತಂದರೆ ಯಾರ್ಯಾರು ಭಾಗವಹಿಸಿರೋರೆಲ್ಲರಿಗೂ ಕೂಡ ವಿಶೇಷವಾದಂತಹ ಪುಣ್ಯವಂತರು ಅಂತಲೇ ಹೇಳಬೇಕು. ಏಕೆಂದರೆ ನಮಗೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಪ್ರಾಪ್ತಿಯಾಗಬೇಕಾದ್ರೆ ಕೂಡ ಋಣ ಇರಬೇಕು ಅಲ್ವಾ? ಋಣ ಇದ್ರೇ ನಮಗೆ ಅವತ್ತಿನ ದಿವಸದ ಆಹಾರ, ದಿವಸ ತಿಂತಕ್ಕಂಥ ಆಹಾರ ಕೂಡ ನಮಗೆ ಋಣ ಇಲ್ಲ ಅಂದರೆ ಉಪವಾಸ ಇರಬೇಕಾಗ್ತದೆ. ಅಂಥದ್ರಲ್ಲಿ 5 ಲಕ್ಷ ಜನ ಸೇರ್ತಾರಂತೆ ಆ ಪುರಿ ಜಗನ್ನಾಥ್ಗೆ. ಏನು ಅಂಥ ದೊಡ್ಡದಿಲ್ಲ ದೇವಸ್ಥಾನದ ಮುಂದೆ ಜಾಗ, ಒಂದು 80 ಅಡಿ 100 ಅಡಿನೋ ಇದೆ ಅಗಲ. 5 ಲಕ್ಷ ಜನ ಬಂದು ಸೇರ್ತಾರೆ ಅಂತಂದರೆ ಪ್ರತಿ ವರ್ಷ ಆ ಮಹಿಮೆ ಎಷ್ಟು ಆ ಭಗವಂತಂದು ಅಂಥೇಳಿ ಅಲ್ವಾ? ನಮಗೆ ಸ್ನೇಹಿತರು ಅಂತ ಇರೋರು ಕಡಿಮೆ, ಅದರಲ್ಲೂ ನಂಬಿಕಸ್ಥ ಸ್ನೇಹಿತರು ಅಂತ ತಗೊಂಡಾಗ ಅತ್ಯಂತ ಕಡಿಮೆ
ಹಾಗಾಗಿ ಪ್ರತಿ ವರ್ಷ ಈ ಕಾಲದಲ್ಲೂ ಕೂಡ ಈ ಒಂದು ಬ್ಯುಸಿ ಕಂಪ್ಯೂಟರ್ ಯುಗದಲ್ಲಿ ಕೂಡ 5 ಲಕ್ಷ ಜನ ಹೋಗ್ತಾರೆ ಅಂತಂದರೆ ಅವನ ಮಹಿಮೆ ಎಷ್ಟು, ತಿರುಪ್ತಿಗೆ ಅಷ್ಟು ಜನ ಹೋಗ್ತಾರೆ ಅಂದರೆ ಆ ಭಗವಂತನ ಮಹಿಮೆ ಎಷ್ಟು. ಅಷ್ಟು ಕಷ್ಟಪಟ್ಟು ಕ್ಯೂನಲ್ಲಿ ಹೋದ್ರು ಸೆಕೆಂಡ್ಸ್ ಲೆಕ್ಕದಲ್ಲಿ ನೋಡ್ತೀವಿ ತಿರುಪ್ತಿಲಿ ವೆಂಕಟರಮಣನ ಅಲ್ವಾ. ಅಂದರೆ ಆ ಒಂದು ಮಹಾತ್ಮೆ, ಆ ಭಗವಂತನ ಒಂದು ಲೀಲೆ, ಅವನ ನಾಮಸ್ಮರಣೆ, ಆ ಕಥಾ ಶ್ರವಣ, ಇದರಲ್ಲಿ ನಾವುಗಳು ಭಾಗವಹಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಪೂರ್ವಜನ್ಮದ ಸುಕೃತ. ನೀವು ಇವತ್ತು ಮಾಡಿದ ಪುಣ್ಯ ಮುಂದಿನ ಯಾವತ್ತೋ ಫಲ ಕೊಡುತ್ತೆ, ಅಥವಾ ಈಗ ಕೊಡಬಹುದು, ಮುಂದಿನ ಜನ್ಮದಲ್ಲಿ ಕೊಡ್ಬೋದು, ಮುಂದಿನ ವಾರದಲ್ಲಿ ಕೊಡ್ಬೋದು, ಮುಂದಿನ ವರ್ಷದಲ್ಲಿ ಕೊಡ್ಬೋದು. ಹಾಗಾಗಿ ನಾವು ಮಾಡಿದಂಥ ಪಾಪ ಪುಣ್ಯಗಳಿಗಂತೂ ಫಲ ಇದ್ದೇ ಇದೆ. ಇದರಲ್ಲಿ ಶ್ರದ್ಧೆಯಿಂದ ಕೇಳಿದ್ರಂತೂ ಆ ಪ್ರೇತಕ್ಕೆ ಮೋಕ್ಷ ಆಯಿತು ಅಂದಮೇಲೆ ನಮಗೆ ಇಲ್ಲಿ ಉತ್ತಮ ಗತಿ ಸಿಗತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಅಲ್ವಾ. ಹಾಗಾಗಿ ನೀವೆಲ್ಲ ಭಾಗವಹಿಸ್ತಾ ಇದ್ದೀರಾ, ಬೇರೆಯವ್ರಿಗೂ ಕೇಳೋದಕ್ಕೆ ಹೇಳ್ತಾ ಇದ್ದೀರಾ. ಯಾಕೆಂದರೆ ಇಲ್ಲಿ ಸಬ್ಸ್ಕ್ರೈಬರ್ ಗೊತ್ತಾಗ್ತಾ ಇದೆ, ಜನಗಳು ಆಡಿಯನ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಇದೆಲ್ಲ ಶ್ರೀಕೃಷ್ಣನ ಒಂದು ಕೃಪೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಇದನ್ನು ಹೇಳಬೇಕು ಅಂದ್ರೂ ಅದೃಷ್ಟ ಬೇಕು, ಕೇಳಬೇಕು ಅಂದ್ರೂ ಅದೃಷ್ಟ ಬೇಕು. ಅದನ್ನು ಅರ್ಥ ಮಾಡಿಕೊಂಡು ನಾವು ಬೇರೆ ಲೌಕಿಕ ವಿಚಾರವನ್ನು ಬಿಟ್ಟು ಹೆಚ್ಚು ಹೆಚ್ಚು ಇದರಲ್ಲೇ ತೊಡಗಿಕೊಳ್ತು ಅಂತಂದರೆ ನಮ್ಮ ಜೀವನ ಸಾರ್ಥಕ ಅಲ್ವಾ. ಏಕೆಂದರೆ ಪಶು ಪಕ್ಷಿ ಪ್ರಾಣಿ ಎಲ್ಲದಕ್ಕೂ ಆಹಾರ ಬೇಕು, ಅದರದ್ದೇ ಆದಂಥ ಆಹಾರ ಇದೆ. ಕೆಲವು ಸಸ್ಯಾಹಾರಿ ಪ್ರಾಣಿಗಳಿದೆ, ಮಾಂಸಾಹಾರಿ ಪ್ರಾಣಿಗಳಿದೆ, ಎರಡನ್ನೂ ತಿನ್ನೋಂಥ ಪ್ರಾಣಿಗಳಿದೆ. ಮರಗಳು ಕೇವಲ ನೀರನ್ನು ಮತ್ತು ಸಾರವನ್ನು ಹೀರ್ಕೊಂಡು ಅದು ನಮಗೆ ಫಲವನ್ನು ಕೊಡ್ತಾ ಇದೆ ಅಲ್ವಾ. ಅದರದ್ದೇ ಆದಂಥ ಆಹಾರ ಅವರ ಪದ್ಧತಿಗೆ ಇದೆ. ಅದರಲ್ಲಿ ತೊಂದರೆ, ವ್ಯತ್ಯಾಸ ಅಥವಾ ಭೇದ ಭಾವ ನಮಗೇನು ಇಲ್ಲ. ಅದರಲ್ಲಿ ವಿಶೇಷ ಏನು ಅಂತಂದರೆ, ಮನುಷ್ಯನಾಗಿ ಹುಟ್ಟದಂಥ ನಮಗೆ ಏನಾದರೂ ವಿವೇಕ ಇದೆ ಅಂತಂದರೆ, ವಿವೇಕ ಅಂತಂದರೆ ಏನು, ಈ ಜ್ಞಾನವನ್ನು ಪಡೆದುಕೊಳ್ತಕ್ಕಂತಹ ಅದರಲ್ಲಿ ಬುದ್ಧಿ ಉಂಟಾಯಿತಲ್ಲ, ಅದೇ ನಮಗೆ ವಿವೇಕ, ವಿಶೇಷವಾದಂತಹ ವಿವೇಕ. ಅದನ್ನು ಸದುಪಯೋಗ ಪಡಿಸ್ಕೊಂಡು ನಮ್ಮ ಈ ಒಂದು ಜನ್ಮವನ್ನು ಸಾರ್ಥಕ್ಯ ಮಾಡಿಕೊಂಡು ಅಂತಂದರೆ ಅದಕ್ಕಿಂತ ಉತ್ತಮವಾದಂಥದ್ದು ಏನೂ ಇಲ್ಲ. ಯಾಕೆಂದರೆ ಶಾಸ್ತ್ರಗಳು ಹೇಳೋ ಪ್ರಕಾರ ನಮಗೆ ಅನೇಕ ಕೋಟಿ ಜನ್ಮಗಳಾಗೋಗಿದೆ ಅಂತ ಹೇಳುತ್ತೆ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಹೇಳಿದನಲ್ಲ, ನನಗೆ ಎಲ್ಲ ಜ್ಞಾಪಕ ಇದೆಯಪ್ಪ ಅರ್ಜುನ, ನಿನಗೆ ಜ್ಞಾಪಕ ಇಲ್ಲ ಅಂಥೇಳಿ. ಹಾಗಾಗಿ ಈ ಒಂದು ವಿಚಾರವನ್ನು ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಪಡೋಣ. ವಿಶೇಷವಾಗಿ ಪುರಿ ರಥಯಾತ್ರೆ ಇರೋದ್ರಿಂದ ಆ ವಿಚಾರವಾಗಿ ಸ್ವಲ್ಪ ವಿಚಾರ ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿದ್ದವ್ರಿಗೆ ಇನ್ನೊಂದು ಸತಿ ತಿಳ್ಕೊಂಡಾಗುತ್ತೆ, ಗೊತ್ತಿಲ್ಲದವ್ರಿಗೆ ವಿಷಯ ಗೊತ್ತಾದಾಗೆ ಆಗುತ್ತೆ. ಅತ್ಯಂತ ತುಂಬ ಚೆನ್ನಾಗಿದೆ ಪುರಿ, ಮತ್ತೆ ಮತ್ತೆ ಹೋಗಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಸರಿ ಇರಲಿ, ಈಗ ನಮ್ಮ ವಿಚಾರಕ್ಕೆ ಅಂದರೆ ಭಾಗವತದ ವಿಚಾರಕ್ಕೆ ನಾವು ಬಂದಾಗ, ಹಿಂದಿನ ಒಂದು ಲೈವ್ ಸೆಷನ್ನಲ್ಲಿ 67 ಶ್ಲೋಕ ತನಕ ನೋಡಿದ್ವಿ. ಯತ್ಫಲಂ ನಾಸ್ತಿ ತಪಸಾ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೋ ಕೇಶವ ಕೀರ್ತನಾತ್. ಇಲ್ಲಿ ತಪಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ತಪಸ್ಸು, ಯೋಗ, ಸಮಾಧಿಯಿಂದಲೂ ಸಿಗದಿರುವ ಫಲವು ಕಲಿಯುಗದಲ್ಲಿ ಶ್ರೀ ಹರಿಯ ಕೀರ್ತನೆಯಿಂದಲೇ ಸುಲಭವಾಗಿ ದೊರೆಯುತ್ತದೆ. ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದ. ಜಪೇಸ್ಮಿನ್ ನಾಮ ಜಪೋ ಅಸ್ಮಿ, ಯಜ್ಞೇಸ್ಮಿನ್, ಯಜ್ಞಗಳಲ್ಲಿ ಕೂಡ ಈ ನಾಮ ಜಪ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ತಪಸ್ಸು ಮಾಡೋದು ಅಂತಕ್ಕಂಥದ್ದು ಕಲಿಗಾಲದಲ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಕೃತಯುಗಕ್ಕೆ ಮಾತ್ರ ಅಂಥೇಳಿ ಶಾಸ್ತ್ರಕಾರರು ನಿರ್ಧಾರವನ್ನು ಮಾಡ್ಯಾರ. ನಮಗೆ ಕಾಲ ಪ್ರಭಾವದಿಂದ ನಮ್ಮ ಕಾರ್ಯಗಳು ನಡೀತಾ ಇರುತ್ತೆ. ಕಾಲ ಮತ್ತು ಕರ್ಮ, ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡತಕ್ಕಂತಹ ಕರ್ಮಗಳು ಮತ್ತು ಈಗ ನಡೀತಾ ಇರತಕ್ಕಂತಹ ಯುಗಧರ್ಮದ ಪ್ರಭಾವ ಎರಡು ಸೇರಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಕಲಿಯುಗದಲ್ಲಿ ತಪಸ್ಸನ್ನು ಮಾಡೋಕ್ಕಾಗೋದಿಲ್ಲ. ಯಾವ ತಪಸ್ಸಿನಿಂದ, ಯಾವ ಯಜ್ಞದಿಂದ ಏನು ಫಲ ಉಂಟಾಗಬಹುದೋ ಆ ಫಲಕ್ಕಿಂತ ಹೆಚ್ಚಿನದಾಗಿ ಕೇವಲ ನಾಮಜಪದಿಂದ ಉತ್ತಮವಾದ ಫಲ ಉಂಟಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂದೆ ಹೀಗೆ ಹೇಳ್ತಾ ಇದ್ದಾರೆ, ಏಕಾಕಾರಂ ಕಲಿಂ ದೃಷ್ಟ್ವಾ ಸಾರವತ್ಸಾರ ನೀರಸಂ ವಿಷ್ಣುರಾತಸ್ಥಾಪಿತವಾನ್ ಕಲಿಜಾನಾಂ ಸುಖಾಯ ಚ. ಈ
ಸಾರಹೀನವಾಗಿರ್ತಕ್ಕಂತಹ ಈ ಸಂಸಾರ. ಯಾಕೆ ಸಾರಹೀನ ಅಂತಂದರೆ ನಮಗೆಲ್ಲರಿಗೂ ಅನುಭವ ಇದೆ ಅಲ್ವಾ. ಸಂಸಾರ, SOME, ಸ್ವಲ್ಪ, ಸಾರ ಇದೆ. ಸಾರನೇ ಇಲ್ಲ ಅಂದರೆ ಯಾರು ಈ ಮದುವೆ ಮಾಡ್ಕೊಳ್ತಿಲ್ಲ, ಮಕ್ಕಳು ಆಗ್ತಿರ್ಲಿಲ್ಲ ಅಲ್ವಾ. SUM, ಒಟ್ಟು, ಸಾರ ಅಂತ ನಾವು ಹೀಗೆ ಬಿಡಿಸ್ಕೊಂಡ್ರೆ ಇಂಗ್ಲೀಷನ್ನು ಕಡೆಗೆ ಏನೋದು ಅಂದರೆ ನಿಸ್ಸಾರನೇ. ಆರಂಭದಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ, ಅಂತ್ಯದಲ್ಲಿ ಅಥವಾ ಸ್ವಲ್ಪ ದಿನ ನಡ್ಕೊಳ್ಳೋ ಮೇಲೆ, ಅಂತ್ಯಕ್ಕೂ ಹೋಗೋದು ಬೇಡ. ಆರಂಭದಲ್ಲಿ ಚೆನ್ನಾಗಿರೋದು ಸ್ವಲ್ಪ ದಿನ ಹೋಗ್ತಾನೆ ಏನಾಗುತ್ತೆ, ಅದರಲ್ಲಿ ಬೇಸರ ಬರುತ್ತೆ. ಆದರೆ ಯಾವುದು ನಮಗೆ ಯಾವಾಗಲೂ ಸುಖವನ್ನೇ ಕೊಡುತ್ತೋ ಅಂಥದ್ದು ಯಾವುದಪ್ಪ ಅಂತಂದರೆ ವೇದಾಂತ, ನಾಮಸ್ಮರಣೆ ಸುಲಭವಾಗಿ ಆಗ್ತಕ್ಕಂಥದ್ದು. ನೀವು ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂತಂದರೆ ಅನೇಕ ಪರಿಕರಗಳು ಬೇಕು, ಯಜ್ಞ ಸಾಮಗ್ರಿಗಳು ಬೇಕು, ಪುರೋಹಿತರು ಬೇಕು, ಜಾಗ ಬೇಕು, ದುಡ್ಡು ಬೇಕು, ಹೀಗೆ ಅನೇಕ. ಅದಕ್ಕೆ ಇಲ್ಲಿ ಕೇವಲ ನಾಮಸ್ಮರಣೆ ಮಾಡೋದಕ್ಕೇನೋ ಸಮಸ್ಯೆ ಇಲ್ಲ, ಮನಸ್ಸೊಂದು ಬೇಕು ಅಷ್ಟೆ. ಮಾಡಬೇಕು ನಾನು ಅನ್ನೋ ಒಂದು ಮನಸ್ಸು ಉಂಟಾಗಬೇಕು, ಅದಕ್ಕೂ ಆ ಭಗವಂತ ಕೊಡಬೇಕು. ಅದನ್ನು ಮನಸ್ಸು ಆ ರೀತಿ ಮನಸ್ಸು ಕೊಡು ಅಂತ ಹೇಳಿ ಪುನಃ ನಾವು ಅವನಿಗೆ ಶರಣಾಗತಿಯನ್ನು ಹೊಂದಬೇಕು. ಆ ಶರಣಾಗತಿಯನ್ನು ಹೊಂದಿದಾಗ ನಾವು ಆ ಒಂದು ಜಪಯಜ್ಞದಲ್ಲಿ ಭಾಗವಹಿಸ್ತೀವಿ ಅಥವಾ ಅದನ್ನು ಮಾಡೋಕ್ಕೆ ಆರಂಭ ಮಾಡ್ತೀವಿ. ಹೇಗೆ ಒಂದು ಆಫೀಸಲ್ಲೋ ಫ್ಯಾಕ್ಟ್ರಿಲೋ ಕೆಲಸ ಮಾಡಬೇಕಾದ್ರೆ ಅಲ್ಲಿರೋ ಒಬ್ಬ ಆರ್ಡಿನರಿ ಸೂಪರ್ವೈಸರ್ ಅಲ್ವಾ. ಆರ್ಡಿನರಿ ಅಂತಂದರೆ ಯಾಕೆಂದರೆ ಅವ್ರಿಗೆ ಆಫೀಸರ್ಸ್ಗೆ ಗ್ಯಾರಂಟಿ ಇರಲ್ಲ, ಯಾವ ಬೇಕಾದ್ರೂ ತೆಗೆದಾಕ್ಬೋದು ಅನ್ನೋ ಒಂದು ರೂಲ್ಸ್ ಇರುತ್ತೆ. ಅಂಥವನಿಗೇನೆ ನಾವು ಅವ್ನು ಹೇಳಿದ ಕೆಲಸನೆಲ್ಲ ಮಾಡ್ತೀವಿ, ಅಥವಾ ಯಾರೋ ನಮಗೆ ಸಂಬಳ ಕೊಡ್ತಾರೆ, ಕೂಲಿ ಕೊಡ್ತಾರೆ ಅಂದರೆ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತೀವಿ ಅಂತಂದರೆ ನಮ್ಮ ಇಡೀ ಜನ್ಮದ ಆಗು ಹೋಗುಗಳನ್ನು ನೋಡ್ಕೊಳ್ತಕ್ಕಂಥವನು ನಮಗೆ ಭಾಗ್ಯದಾತನಾಗಿರ್ತಕ್ಕಂತಹ ಆ ಕೃಷ್ಣನ್ನ ನಾವು ಶರಣಾಗತಿ ಹೊಂದೋದಿಲ್ಲ. ಯಾಕೆ, ನಮಗೆ ಲೌಕಿಕದಲ್ಲೇ ದೃಷ್ಟಿ, ಅಲೌಕಿಕದಲ್ಲಿ ದೃಷ್ಟಿ ಇಲ್ಲ. ಹಾಗಾಗಿ ಈ ಭಾಗವತ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇತ್ಯಾದಿಗಳನ್ನು ಓದಿದಾಗ ನಮಗೆ ಆ ಕಡೆ ಜ್ಞಾನ ಉಂಟಾಗಲಿ ಅಂತಕ್ಕಂಥದ್ದು ಆಶಯ. ಇಲ್ಲಿ ಏನಾಗಿದೆ, ಏಕಾಕಾರಂ ಕಲಿಂ ದೃಷ್ಟವ, ಈ ಸತ್ವಹೀನವಾಗಿರ್ತಕ್ಕಂಥ ಅಥವಾ ಸಾರಹೀನವಾಗಿರ್ತಕ್ಕಂತಹ ಸಂಸಾರವನ್ನು ಸಾರಯುಕ್ತವಾಗಿದೆ ಅಂತ ತಿಳ್ಕೊಂಡು ಸುಖಕ್ಕಾಗಿ ಅದನ್ನು ಇಲ್ಲಿ ಇರಲು ಬಿಟ್ಟನಂತೆ. ಅಂದರೆ ನಮಗೆ ಪ್ರಸಿದ್ಧವಾಗಿರ್ತಕ್ಕಂಥ 2 ಉದಾಹರಣೆಗಳನ್ನು ಕೊಡ್ತಾರೆ ವೇದಾಂತ ಪಾಠ ಮಾಡಬೇಕಾದ್ರೆ. ಏನು, ಅರೆಬರೆ ಬೆಳಕಿದ್ದಾಗ, ಅಂದರೆ ನಸುಕಿನಲ್ಲಿ, ಬೆಳಗಿನ ನಸುಕಿನಲ್ಲಿ ಯಾವ್ದೊಂದು ಹಗ್ಗ ಬಿದ್ದಿದ್ರೆ ತಕ್ಷಣ ನಮಗೇನನ್ಸುತ್ತೆ, ಬೆಳಕು ಸ್ಪಷ್ಟ ಇಲ್ಲದೆ ಇರೋದ್ರಿಂದ ನಮಗೆ ಅದು ಹಾವು ಥರ ಅನಿಸತ್ತೆ. ಏಕೆಂದರೆ ಮುಂಚೆ ಹಾವು ನೋಡಿದ್ದೀವಿ, ಹಗ್ಗನ ನೋಡಿದ್ದೀವಿ, ಈಗ ಹಾವಿನಲ್ಲಿ ಹಗ್ಗನ ಕಲ್ಪನೆ ಮಾಡ್ಕೊಳ್ತೀವಿ ಅಲ್ವಾ. ಮುಂಚೆ ನೋಡೋದ್ರಿಂದ ಕಲ್ಪನೆಯನ್ನು ಮಾಡ್ಕೊಳ್ತೀವಿ. ಆದರೆ ಯಾಕೆ, ಜ್ಞಾನ ಸರಿಯಾಗಿಲ್ಲ ಅಲ್ಲಿ. ಅದೇ ಬೆಳಕು ಅಂದರೆ ಜ್ಞಾನ ಉಂಟಾದಾಗ ಅಯ್ಯೋ ಇದು ಹಗ್ಗ ಅಂತ ಅವಾಗ ನಿಟ್ಟುಸಿರು ಬಿಡ್ತೀವಿ ಅಲ್ವಾ. ಹಾಗೆ ಈ ಸಂಸಾರದಲ್ಲಿ ಎಷ್ಟೋ ವರ್ಷಗಳು ಕಳೆದ ಮೇಲೆ ಅಯ್ಯೋ ಇಷ್ಟೇ ಈ ಸಂಸಾರ ಅನ್ನೋದು ಜ್ಞಾನ ಉಂಟಾಗತ್ತೆ. ಹಾಗೆಯೇ ಮರಿಚೀಕೆ ಅಂತ ಹೇಳ್ತಾರೆ, ತೃಷ್ಣಾಮೃಗ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಈ ಟಾರ್ ರೋಡಲ್ಲಿ ದೂರದಲ್ಲಿ ನೋಡಿದಾಗ ಅಲ್ಲಿ ಸ್ವಲ್ಪ ಹಳ್ಳ ಇದ್ದು ಬಿಸಿಲಿದ್ದಾಗ ಅಲ್ಲೆಲ್ಲ ನೀರು ನಿಂತಾಗ ಅನಿಸತ್ತೆ. ಆದರೆ ಹತ್ರಕ್ಕೆ ಹೋದಾಗ ಅಲ್ಲಿ ವಾಸ್ತವವಾಗಿ ನೀರು ಇರೋದಿಲ್ಲ. ಅದನ್ನು ಮರುಮರೀಚಿಕೆ ಅಥವಾ ತೃಷ್ಣಾಮೃಗ ಅಂತ ಹೇಳ್ತಾರೆ. ಹಾಗೆ ಜೀವನದಲ್ಲಿ ಏನೋ ಸುಖ ಇದೆ ಅಂತ ಹೇಳ್ಕೊಂಡು ಅವೆಲ್ಲ ಮದುವೆ ಆದ್ವಿ. ಮದುವೆ ಆದಮೇಲೆ ಏನು ಅಂತ ಹೇಳಿ ವಿಚಾರ ಗೊತ್ತಾಯಿತು, ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಬಿಟ್ಟು ಹೋಗೋಕ್ಕಾಗಲ್ಲ. ಆದರೆ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಇದೆ. ಹೇಗೆ ಅಂತಂದರೆ ಜ್ಞಾನದಿಂದ ಸಂಸಾರದಲ್ಲೇ ಇಟ್ಟುಕೊಂಡು ನಾವು ಜ್ಞಾನವನ್ನು ಪಡ್ಕೊಂಡು ಮುಂದಿನ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವೆಲ್ಲ ಓದಬೇಕು. ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಇತ್ಯಾದಿಗಳನ್ನು ಓದಿ ಅದರಲ್ಲಿರೋ ಸಾರಾಂಶವನ್ನು ತಗೊಂಡು ನಾವು ಅಳವಡಿಸ್ಕೊಂಡು ಜ್ಞಾನ ವೃದ್ಧಿಯನ್ನು ಮಾಡಿಕೊಳ್ಬೇಕು. ಕುಕರ್ಮಾಚರಣಾತ್ ಸಾರಃ ಸರ್ವತೋ ನಿರ್ಗತೋಧುನಾ ಪದಾರ್ಥ ಸಂಸ್ಕೃತ ಭೂಮೌ ಬೀಜಹೀನಾಸ್ತುಷಾ ಯಥಾ. ಈ ಜನರಲ್ಲಿ ಏನಾಗ್ಬಿಟ್ಟಿದೆ, ಕುಕರ್ಮಗಳು ಪ್ರವೃತ್ತಿ. ಅಂದರೆ ಸುಕರ್ಮ ಕುಕರ್ಮ.
ಸುಕರ್ಮ ಅಂದರೆ ಒಳ್ಳೆಯ ಕರ್ಮಗಳು, ಕುಕರ್ಮ ಅಂದರೆ ಕೆಟ್ಟ ಕರ್ಮಗಳು. ಈ ಪ್ರವೃತ್ತಿ ನಾವು ಅದರಲ್ಲೇ ತೊಡ್ಕೊಂಡಿರೋ ಕಾರಣ ಏನಾಗುತ್ತೆ, ಎಲ್ಲ ವಸ್ತುಗಳು ನಮಗೇನಾಗ್ಬಿಟ್ಟಿದೆ, ಸಾರವು ಹೊರಟೋಗಿದೆ ಅಲ್ವಾ. ಭೂಮಿನೂ ಸಾರ ಇಲ್ಲ ಇವಾಗ. ಯಾಕೆ? ಫರ್ಟಿಲೈಸರ್ ಹಾಕಿ ಹಾಕಿ ಏನಾಗಿದೆ, ಭೂಮಿ ಎಲ್ಲ ನಿಸ್ಸಾರ ಆಗಿಬಿಟ್ಟಿದೆ. ಹಾಗಾಗಿ ಪದಾರ್ಥಗಳು ಏನಾಗಿದೆ, ನಮಗೆ ಇವತ್ತಿನ ದಿವಸ ತರಕಾರಿ, ಹಣ್ಣು, ಆಹಾರ ಏನೇ ತಿಂದರೂ ಕೂಡ ಏನಾಗಿದೆ, ಯಾವುದ್ರಲ್ಲೂ ಸತ್ವ ಇಲ್ಲ. ಅದಕ್ಕೆ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ಅಂತೇಳಿ ಮಾತ್ರೆಗಳು ಕೊಡ್ತಾರೆ ಅಲ್ವಾ. ಹಾಗೆ ಈ ಜೀವನದಲ್ಲಿ ಸ್ವಲ್ಪ ದಿವಸ ಅದರ ಸುಖ ಅಂದ್ಕೊಂಡು ಅದರಲ್ಲಿ ನಾವು ತೊಡಗಿಸ್ಕೊಂಡು ಆಮೇಲೆ ಏನೂ ಇಲ್ಲ, ನಿಸ್ಸಾರ ಇದು ಅಂತ ಅಂದ್ಕೊಂಡು ಇದರಲ್ಲಿ ಏನಾದರೂ ನಾವು ತೊಡಗಿಕೊಂಡ್ರೆ, ಯಾವುದರಲ್ಲಿ, ಈ ವೇದಾಂತ ವಿಚಾರಗಳಲ್ಲಿ, ಪುರಾಣ ಶಾಸ್ತ್ರಗಳಲ್ಲಿ ತೊಡಗಿಕೊಂಡ್ರೆ ನಮ್ಮ ಈ ಜನ್ಮನೂ ಸಂಸಾರವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೋದು. ಮುಂದಿನ ಜನ್ಮಗಳು ಕೂಡ ಒಳ್ಳೆಯ ಜನ್ಮ ಅನ್ನತಕ್ಕಂಥದ್ದು ನಮಗೆ ಉಂಟಾಗತ್ತೆ. ಯಾಕೆ? ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ವಿ. ಈ ಜನ್ಮದಲ್ಲಿ ಮಾಡಿದ್ದು ಮುಂದಕ್ಕೆ ಬ್ರಾಡ್ ಫಾರ್ವರ್ಡ್ ಅಂತ ಹಾಕ್ತಾರಲ್ಲ ಬ್ಯಾಂಕಲ್ಲಿ, ಹಾಗೆ ಹಿಂದಿಂದು ಇವತ್ತು ಬಂದಿದೆ, ಇವತ್ತಿಂದು ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ನೀವಿವತ್ತು ಯಾರಿಗೋ ಮಾಡಿದಂತಹ ಉಪಕಾರವೋ, ಒಳ್ಳೆಯ ಮಾತೋ, ಸಹಾಯವೋ ಅದೇನಾಗುತ್ತೆ, ನಿಮಗೆ ಫಲವನ್ನು ಮತ್ತೆ ನಿಮಗೆ ಕೊಡುತ್ತೆ ಅಲ್ವಾ. ನೀವು ಇವತ್ತು ಯಾರಿಗೋ ಬೈತಾರೆ, ಅವ್ರು ಮತ್ತೆ ವಾಪಸ್ ಬೈತಾರೆ. ಅಥವಾ ನೀವು ಸಹಾಯ ಮಾಡಿರ ಅಂತಂದರೆ ಅದೇ ವ್ಯಕ್ತಿ ಮಾಡದಿದ್ರು ಬೇರೆ ವ್ಯಕ್ತಿಯ ರೂಪದಲ್ಲಿ ಆ ಭಗವಂತ ನಿಮಗೆ ಮಾಡಿಸ್ತಾನೆ. ಹಾಗಾಗಿ ನಾವು ಕರ್ಮ ಮಾಡಬೇಕಾದ್ರೆ, ಏನೇ ಮಾತಾಡಬೇಕಾದ್ರೂ, ಏನೇ ಕೊಡಬೇಕಾದ್ರೂ, ಏನೇ ನಾವು ತಿನ್ನಬೇಕಾದ್ರೂ, ಆಲೋಚನೆ ಮಾಡಬೇಕಾದ್ರೂ ಎಲ್ಲನೂ ಒಳ್ಳೇದಿದ್ರೆ ಮಾತ್ರ ನಮಗೆ ಒಳ್ಳೆಯದೇ ಅದು ಪರಿಣಾಮ ಆಗುತ್ತೆ ಅಲ್ವಾ. ನಾವು ಯಾವುದೋ ನಮ್ಮ ದೇಹಕ್ಕೆ ಆಗದಿರೋ ಹಾರ್ಡ್ ಫುಡ್ ತಿಂದರೆ ಅದೇ ಡೈಜೆಷನ್ ಆಗೋಲ್ಲ. ನಮಗೆ ಗೊತ್ತಿಲ್ಲದಿರೋ ವಿಚಾರವನ್ನು ನಾವು ತಿಳ್ಕೊಂಡ್ರೆ ಅದು ನಮಗೆ ಅರ್ಗಲ್ಲ, ದಕ್ಕಲ್ಲ. ಆದರೆ ಈ ವಿಚಾರಗಳು ಏನಾದರೂ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದರೆ ಪದೇ ಪದೇ ಓದೋದ್ರಿಂದ, ಪದೇ ಪದೇ ನಾವು ಇದನ್ನು ವಿಚಾರವನ್ನು ಮಾಡೋದ್ರಿಂದ ನಮಗೆ ಇದು ಅರ್ಥ ಆಗುತ್ತೆ. ಇದು ಅತ್ಯಂತ ಅವಶ್ಯಕವಾಗಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಬಿಡೋ ಹಾಗಿಲ್ಲ. ಯಾವುದು ಆಹಾರ ಆಗೋದಿಲ್ಲ, ಯಾವುದು ವಿಷಯ ನಮಗೆ ಸಂಬಂಧ ಇಲ್ಲ, ಅದು ಖಂಡಿತ ಹೋಗಬಾರ್ದು. ಯಾವುದು ನಮಗಿದು ಅವಶ್ಯಕ, ಇದು ಅತ್ಯಂತ ಅವಶ್ಯಕ. ಹೇಗೆ ಮನುಷ್ಯನಿಗೆ ಆಕ್ಸಿಜನ್, ನೀರು, ಆಹಾರ ಇವು ಅವಶ್ಯಕವೋ, ಅದೇ ಥರದಲ್ಲಿ ಈ ಭಾಗವತ, ಭಗವದ್ಗೀತೆ ಇವೆಲ್ಲವೂ ಅತ್ಯಂತ ಅವಶ್ಯಕ ಜ್ಞಾನಕ್ಕೆ. ಯಾಕೆಂದರೆ ಈ ಜ್ಞಾನದಿಂದ ತಾನೇ ಸುಖ. ನಿಮ್ಗೆ ಯಾವುದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಜ್ಞಾನ ಬೇಕು. ಆ ಜ್ಞಾನ ಬೇಕಾದ್ರೆ ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದಕ್ಕೆ ಮೂಲ ಗ್ರಂಥಗಳು ಇಲ್ಲಿದೆ, ಅದನ್ನು ಅಧ್ಯಯನ ಮಾಡೋಣ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ. ವಿಪ್ರೈರ್ಭಾಗವತೀ ವಾರ್ತಾ ಗೇಹೇ ಗೇಹೇ ಜನೇ ಜನೇ ಕಾರಿತಾ ಕಣಲೋಭೇನ ಕಥಾ ಸಾರಸ್ತತೋ ಗತಃ. ಏನಾಗ್ಬಿಟ್ಟಿದೆ ನೋಡಿ, ಆಗಲಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಕೆಲವು ಬ್ರಾಹ್ಮಣರು, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವು ಬ್ರಾಹ್ಮಣರು ಕೇವಲ ಧನಧಾನ್ಯದ ಲೋಭದಿಂದ ಮನೆ ಮನೆಗಳಲ್ಲಿ ಹಾಗೂ ಎಲ್ಲ ಜನರಿಗೆ ಪಾತ್ರ ಅಪಾತ್ರರೇನು ನೋಡ್ದೇನೆ ಭಾಗವತದ ಕಥೆಯನ್ನು ಹೇಳೋಕ್ಕೆ ತೊಡಗಿದ್ದಾರೆ ಅಂತ. ಹಾಗಾಗಿ ಇದರ ಕಥೆಯ ಸಾರನೇ ಹೊರಟೋಯ್ತು ಅಂತ ಹೇಳಿ. ಅಂದರೆ ಇದರ ಹಿನ್ನೆಲೆ ಏನು ಅಂತಂದರೆ, ನಾವು ದುಡ್ಡಿಗೋಸ್ಕರ ಯಾರು ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಸಿಕ್ಕಿದವ್ರನ್ನೆಲ್ಲ ಸೇರಿಸ್ಕೊಂಡು ಹೇಳೋದು ಅಂತಲ್ಲ. ಸಿಕ್ಕಿದವ್ರನ್ನ ಸೇರಿಸ್ಕೊಳ್ಳೋಕೆ ಆಗೋದು ಇಲ್ಲ. ಯಾಕೆ ಅಂತಂದರೆ ಆ ವಿಷ್ಣುವಿನ, ಆ ಶಿವನ ಹೆಸರನ್ನು ನಾವು ಬಾಯಿಂದ ಹೇಳಬೇಕಾದ್ರೂ, ಕಿವಿಯಿಂದ ಕೇಳಬೇಕಾದ್ರೂ, ಕಣ್ಣಿಂದ ಆ ಮೂರ್ತಿಯನ್ನು ನೋಡಬೇಕಾದ್ರೂ ಕೂಡ ನಮಗೆ ಪೂರ್ವಜನ್ಮದ ಪುಣ್ಯ ಇರಬೇಕು. ಅದಿದ್ದರೆ ಮಾತ್ರ ನಾವು ಇದನ್ನು ಕೇಳೋದಕ್ಕೆ ಸಾಧ್ಯ, ಇಲ್ಲರೆ ಸಾಧ್ಯವೇ ಇಲ್ಲ ಅಲ್ವಾ. ನಮಗೆ 24 ಗಂಟೆಯಲ್ಲಿ 1 ಅವರ್ ನಾವು 3/4 ಗಂಟೆ ಲೈವ್ ಪ್ರೋಗ್ರಾಮ್ಗೆ ಕೊಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಏನು ಹೇಳಬೇಕು? 1000 ಕಾರಣ ಇರುತ್ತೆ ಅಲ್ವಾ. ಒಬ್ಬ ವಿದ್ಯಾರ್ಥಿ ಒಂದೇ ಸೆಕ್ಷನಲ್ಲಿ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಬರ್ತಾನೆ, ಒಬ್ಬ ವಿದ್ಯಾರ್ಥಿ ಫೇಲ್ ಆಗ್ತಾನೆ ಅಂದರೆ ಏನು ಹೇಳಬೇಕು? ಇವನು ಎಫರ್ಟ್ ಹಾಕಿ, ಅವ್ನು ಎಫರ್ಟ್ ಹಾಕಿಲ್ಲ ಅಂತ ಅಷ್ಟೇ ಹೇಳೋಕ್ಕೆ ಸಾಧ್ಯ ಅಲ್ವಾ. ಕಾರಣ 1000 ಇರ್ಬೋದು. ಕರೆಂಟ್ ಇರಲಿಲ್ಲ, ಬುಕ್ ಇರಲಿಲ್ಲ, ಪೆನ್ ಇರಲಿಲ್ಲ, ಪೆನ್ಸಿಲ್ ಇರಲಿಲ್ಲ ಅಂತ. ಕತೆ ಯಾರೂ ಕೇಳಲ್ಲ, ನೀನು ಅಚೀವ್ ಮಾಡಿದ್ಯಾ ಇಲ್ವಾ ಅಷ್ಟೇ ಫೈನಲ್ ರಿಸಲ್ಟ್ ಬೇಕಾಗಿರೋದು. ಇಲ್ಲಿ ನಾನು ಗೆಲ್ಲೋ ಹೋಗಬೇಕು ಕತೆ ಅಂತ ಹೇಳಿದ್ರೆ ಬಲವಂತ ಮಾಡೋಕ್ಕಾಗಲ್ಲ. ನಿಮ್ಗೆ ಋಣ ಇದ್ದರೆ ಬರ್ತೀರಾ, ನಿಮ್ಮ ಯೋಗ್ಯತಾನುಸಾರ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಯೋಗ್ಯತಾನುಸಾರವಾಗಿ ಫಲವನ್ನು ಪಡ್ಕೊಳ್ತೀರ. ಅದೇ ಮುಂದೆ ಹೇಳ್ತಾರೆ, ಆ ಪಿಶಾಚಿಗೆ ಮಾತ್ರ ಮೋಕ್ಷ ಆಯಿತು, ನಾವೆಲ್ಲ ಇಷ್ಟು ಜನ 1000 ಜನ ಕೂತ್ಕೊಂಡು 7 ಜನ ಕೂತ್ಕೊಂಡು ಕತೆ ಕೇಳಿದ್ವಿ, ನಮಗೆ ಯಾಕೆ ಆಗಲಿಲ್ಲ ಅಂತ. ನೀವು ಶ್ರದ್ಧೆಯಿಂದ ಕೇಳಲಿಲ್ಲಪ್ಪ, ಕೇವಲ ಸುಮ್ಮನೆ ಏನೋ ಕಾಟಾಚಾರ ಕೂತ್ಕೊಂಡು ಕೇಳಿದ್ರಿ, ಹಾಗಾಗಿ ನಿಮಗೆ ಫಲ ಇಲ್ಲ.
ಅದು ಅತ್ಯಂತ ಶ್ರದ್ಧೆಯಿಂದ ಅಕ್ಷರ ಅಕ್ಷರವನ್ನು ಕಿವಿ ಕೊಟ್ಟು ಕೇಳಿಸ್ಕೊಳ್ತು, ಹಾಗಾಗಿ ಅದಕ್ಕೆ ಮೋಕ್ಷ ಆಯಿತು ಅಂತ ಹೇಳಿ. ಹಾಗೆ ನಾವು ಎಷ್ಟೆಷ್ಟು ತೊಡಗಿಸ್ಕೊಳ್ತೀವಿ ಅಷ್ಟಷ್ಟೇ ಫಲ ನಮಗೆ ಅಲ್ವಾ. ಯಾಕೆ ಒಂದು ಸೆಕ್ಷನ್ದು ಉದಾಹರಣೆ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಬ್ಬ ಹೇಗೆ ರ್ಯಾಂಕ್ ಬರ್ತಾನೆ, ಅದೇ ಪಾಠ ಏನೋ ಹೋಮ್ವರ್ಕ್ ಅಥವಾ ಹೋಮ್ ಟ್ಯೂಷನ್ ಮಾಡ್ಯಾರ ಅಂತೆಲ್ಲ ತಲೆ ಕೆಡಿಸ್ಕೊಬೇಡಿ. ಒಂದೇ ಕ್ಲಾಸಲ್ಲಿ ಅದೇ ಮೇಷ್ಟ್ರು ಪಾಠ ಮಾಡಿರೋದು, ಅಷ್ಟನ್ನೇ ಇಟ್ಕೊಳ್ಳಿ. ಇಲ್ಲಿ ಭಾಗವತವನ್ನು ಹೇಳಿದ್ದಾರೆ, ಅದಕ್ಕೆ ಮೋಕ್ಷ ಆಯಿತು, ಬೇರೆಯವರೆಲ್ಲ ಹಾಗೆಯೇ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ನಾವು ಶ್ರದ್ಧೆಯಿಂದ ಈ ಭಾಗವತವನ್ನು ಕೇಳಿದ್ರೆ, ಶ್ರದ್ಧೆಯಿಂದ ಭಗವದ್ಗೀತೆಯನ್ನು ಕೇಳಿದ್ರೆ, ಶ್ರದ್ಧೆಯಿಂದ ಮಾಡೋ ಕೆಲಸವನ್ನು ಮಾಡಿದ್ರೆ ನಮಗೆ ಅದರಲ್ಲಿ ಗೌರವ, ಉನ್ನತಿ. ಇಲ್ಲ ಅಂದರೆ ಇಲ್ಲ, ಅಷ್ಟೇ, ವೆರಿ ಸಿಂಪಲ್. ಹಾಗಾಗಿ ಈ ಅತ್ಯುತ್ತಮವಾಗಿರ್ತಕ್ಕಂತಹ ಭಾಗವತವನ್ನು ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು, ಅದನ್ನು ಆಚರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅತ್ಯುಗ್ರಭೂರಿ ಕರ್ಮಾಣೋ ನಾಸ್ತಿಕಾರೌರವಾ ಜನಾಃ ತೇ ಅಪಿ ತಿಷ್ಠಂತಿ ತೀರ್ಥೇಶೋ ತೀರ್ಥಸಾರಸ್ತತೋ ಗತಃ. ತೀರ್ಥಗಳಲ್ಲಿ ಅನೇಕ ತೀರ್ಥಗಳನ್ನು ಹೇಳಿದ್ದಾರೆ ಅಲ್ವಾ. ಗಂಗಾದಿ ಸಪ್ತ ನದಿಗಳನ್ನ ಹೇಳ್ತಾರೆ. ಗಂಗೆ ಚಿಮ್ನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ 7 ನದಿಗಳನ್ನು ಪ್ರಧಾನವಾಗಿ ಜೀವ ನದಿಗಳು ಅಂತ ಹೇಳಿ ತಗೊಂಡಿದ್ದಾರೆ. ತೀರ್ಥಗಳಲ್ಲಿ ಅನೇಕ ಪ್ರಕಾರವಾದ ಅತ್ಯಂತ ಘೋರ ಕರ್ಮ ಮಾಡುವವರು, ನಾಸ್ತಿಕರು, ನರಕಭಾಜನರು ಆದ ಜನರೇ ಇರತೊಡಗಿದ್ದಾರೆ. ಇದರಿಂದ ತೀರ್ಥಗಳ ಪ್ರಭಾವವು ಹೊರಟು ಹೋಗುತ್ತಾ ಇದೆ. ನೋಡಿ, ಅವಾಗಲೇ ಹೇಳ್ಬಿಡ್ಯಾರೆ. ಹಿಂದೆ ಕಾಶಿಗೆ ಹೋಗಿ ಬರೋದು ಅಂತಂದರೆ, ಹೋಗ್ಬೇಕಾದ್ರೆ ಅವ್ರು ಕಾಶಿಗೆ ಹೊರಡ್ಬೇಕಾದ್ರೆ ಎಲ್ಲರೂ ನಮಸ್ಕಾರನ ಮಾಡ್ತಿದ್ರಂತೆ. ಯಾಕೆ ಅಂತಂದರೆ ಕಾಶಿಗೆ ಹೋದವರು ವಾಪಸ್ ಬರೋದಿಲ್ಲ ಅಥವಾ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ. ಬರೋದಿಲ್ಲ ಅಂತಂದರೆ ಬರೋದೇ ಇಲ್ಲ ಅಂತಲ್ಲ, ಬರೋದು ಗ್ಯಾರಂಟಿ ಇಲ್ಲ ಅಂಥೇಳಿ. ಇವತ್ತಿನ ದಿವಸ ಫ್ಲೈಟ್ ಇದೆ, ನೀವು ಬೆಳಗ್ಗೆ ಹೊರಟ್ರು ರಾತ್ರಿ ಮತ್ತೆ ಇಲ್ಲೇ ಬೆಂಗಳೂರಲ್ಲೇ ಇರ್ಬೋದು. ಆಯಿತಾ. ನಮ್ಮ ಈ ಷೋಡಶ ಕರ್ಮಗಳು ಅಂತ ಹೇಳ್ತಾರೆ, ಅದು ಎಲ್ಲರಿಗೂ ಇಲ್ಲ. ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಷೋಡಶ ಕರ್ಮ ಅಂತ ಹೇಳಿದಾಗ ಅಪರಾಧ ಅಂಥೇಳಿ ಮಾಡ್ಬೇಕಾದ್ರೆ 11ನೇ ದಿವಸ ಆ ಪ್ರೇತತ್ವ ಹೋಗೋಕ್ಕೆ ಒಂದು ಕರ್ಮವನ್ನು ಮಾಡ್ತಾರೆ. ಅಲ್ಲಿ ಒಬ್ಬನ್ನ ಆವಾಹನೆ ಮಾಡಿ ಅವನಿಗೆ ಎಲ್ಲ ಉಪಚಾರಗಳು ಮಾಡಿ ಅವನಿಗೆ ದುಡ್ಡು ಕೊಟ್ಟು ಕಾಶಿಗೆ ಹೋಗ್ಬಾಪ ಅಂಥೇಳಿ. ಅಂದರೆ 1 ವರ್ಷ ಆಗ್ತಾಯಿತ್ತು ಹೋಗಿ ಬರೋದಕ್ಕೆ ಅಂಥೇಳಿ. ಅಲ್ಲಿ ಹೋಗಿ ಕಾಲಭೈರವೇಶ್ವರನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಇಂತಹವರ ತಂದೆಯೋ ತಾಯಿಯೋ ಮೃತರಾಗಿದ್ದಾರಲ್ಲ ಅವ್ರಿಗೆ ಮುಕ್ತಿಯನ್ನು ಕೊಡು ಅಂತ ಹೇಳಿ ನಾವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಬರ್ಬೇಕಾಗಿತ್ತು ಅಂಥೇಳಿ. ಇವತ್ತಿನ ದಿವಸ 1 ಡೇ ಟ್ರಿಪ್ ಥರ ಹೋಗಿ ಬರ್ಬೋದು ಕಾಶಿಗೆ ಮನಸ್ಸು ಮಾಡಿದ್ರೆ. ಹಾಗಾಗಿ ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ, ನೀವು ದೇವಸ್ಥಾನಗಳು ನೋಡ್ಬೋದು. ಶನ್ಮಾತ್ಮನ ದೇವಸ್ಥಾನ ವಿಶೇಷವಾಗಿ ಶನಿವಾರ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಅಲ್ವಾ. ಮಂಗಳವಾರ ದಿವಸ, ಶುಕ್ರವಾರ ದಿವಸ ಅಮ್ಮನವ್ರ ದೇವಸ್ಥಾನದಲ್ಲಿ ವಿಪರೀತ ಕ್ಯೂ ಇರುತ್ತೆ. ಅದಕ್ಕೆ ತಮಾಷೆಗೆ ಹೇಳ್ತಾರೆ, ಭಿಕ್ಷಿಕ ಆಚೆ ಭಿಕ್ಷೆ ಬೇಡ್ತಾ ಇದ್ರೆ ಸಾಹುಕಾರ ಹೊರಗಡೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತೇಳಿ. ನಾವು ಭಗವಂತನ ಏನು ಕೇಳಬೇಕು ಅಂತಂದರೆ ಭಕ್ತಿ ಜ್ಞಾನ ವೈರಾಗ್ಯವನ್ನೇ ಕೇಳಬೇಕು. ಧನಕನಕ ವಸ್ತು ವಾಹನ ಪಶು ಪತಿ ಸುತ ಆಲಯ ಯಾವುದೂ ಬರೋದಿಲ್ಲ, ಅಂದರೆ ದೀರ್ಘಕಾಲ ಬರೋದಿಲ್ಲ ಅಥವಾ ಮುಂದಿನ ಜನ್ಮಕ್ಕೆ ಬರೋದಿಲ್ಲ ಅನ್ನೋ ಅರ್ಥದಲ್ಲಿ. ಹಾಗೆ ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ, ಅನೇಕರು ಫ್ಲೈಟ್ ಇದೆ, ದುಡ್ಡಿದೆ, ಹೋಗ್ತಾರೆ, ನದಿ ಸ್ನಾನ ಮಾಡ್ತಾರೆ, ಅಲ್ಲೇ ಶಾಂಪು ಕವರು, ಈ ಎಲ್ಲ ಮಕ್ಕಳಿಗೆ ನ್ಯಾಪ್ಕಿನ್ ಹಾಕಿರೋದನ್ನ ಅಲ್ಲೇ ಹಾಕೋದು, ಬೇಡದ ಕೆಟ್ಟ ಕೆಲಸಗಳೆಲ್ಲ ಮಾಡ್ತಾರೆ. ಅಂದರೆ ಭಗವಂತ ಹೇಳ್ತಾನೆ, ಆ ನೀರು ನಾನೇ ಆಗಿದ್ದೀನಿ ಅಂತ ಹೇಳಿ. ಭಗವದ್ಗೀತೆಯಲ್ಲಿ ಹೇಳಿದನಲ್ಲ ಭಗವಂತ, ಜಾಹ್ನವಿ ಆ ಗಂಗಾ ನದಿ ನಾನೇ ಆಗಿದ್ದೀನಿ ಅಂತ ಹೇಳಿ. ಅಂದರೆ ಯಾವುದೇ ತೀರ್ಥಕ್ಷೇತ್ರಗಳಲ್ಲಿ ನಾವು ಹೋದರೂ ಕೂಡ ಮೈ ನೆನೆಸ್ಕೊಂಡು ನಾವು ಮುಳುಗಾಕಿ ಈಚೆ ಕಡೆ ಬಂದು ದಡದಲ್ಲಿ ಸೋಪಿಗೆ ಪಚ್ಕೊಂಡು ಅಲ್ಲೊಂದು ಸ್ವಲ್ಪ ನೀರಲ್ಲಿ ಸ್ನಾನ ಮಾಡಿಕೊಂಡು ಆ ಸೋಪಲ್ಲಿ ಅಲ್ಲೇ ಹೊರಟೋ ಥರ ಮಾಡಿ ಮತ್ತೆ ನದಿಯಲ್ಲಿ ಸ್ನಾನ ಮಾಡಬೇಕು. ಇದು ಕ್ರಮ. ನೀವು ನದಿಗಿಳಿಯೋಕ್ಕೆ ಮುಂಚೆ ನದಿಗೆ ನಮಸ್ಕಾರ ಮಾಡಿ, ಯಾವ ನದಿಯೋ ಆ ನದಿಯ ಸ್ತುತಿ ಮಾಡಿ, ಆಮೇಲೆ ಸ್ವಲ್ಪ ನೀರು ತಲೆ ಮೇಲೆ ನೀರು ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ನೀವು ಪಾದ ನೆಡಬೇಕು. ಇದು ಕ್ರಮ ಶಾಸ್ತ್ರದಲ್ಲಿ ಹೇಳಿರೋದು. ನಾವೇನು ಮಾಡ್ತೀವಿ, ಹೋಗ್ತೀವಿ, ಡಮಾರ್ ಅಂತ ನೀರಿಗೆ ಬೀಳ್ತೀವಿ, ಅಲ್ಲೇ ನಿಂತ್ಕೊಂಡು ಸೋಪು ಶಾಂಪು ಎಲ್ಲ ಬಳ್ಕೊಳ್ತೀವಿ, ಆ ಕವರು ಪೇಪರು ಅಲ್ಲೇ ಬಿಸಾಕ್ತೀವಿ, ಆಮೇಲೆ ದೂಷಣೆ ಮಾಡ್ತೀವಿ ಅಲ್ವಾ. ಮಾಡಿದ್ದು ಯಾರು ತಪ್ಪು? ಮನುಷ್ಯ.
ಅದನ್ನೇ ಹೇಳ್ತಾರೆ, ಕುಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಸಾರ ಏನಾಗಿದೆ, ನಿಸ್ಸಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಗುರುವಿಗೆ ನಾವು ಗೌರವ ಕೊಡ್ತೀವೋ ವಿದ್ಯೆ ಹತ್ತತ್ತೆ. ಗುರುವಿನ ತಿರಸ್ಕಾರವನ್ನು ಮಾಡ್ತೀವೋ ಅವನು ಏನು ಮಹಾ ಅಂಥೇಳಿ ನಮ್ಮ ಸ್ನೇಹಿತರೊಬ್ರು ಹೇಳ್ತಾರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂದರೆ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಬಿಟ್ಟು ಗುರುವೇನು ಮಹಾ, ಅವನೇನು ಮಹಾ, ಅವ್ನಿಗೇನು ಗೊತ್ತಿದೆ ಅನ್ನೋ ಥರ ಹೇಳ್ತಾರೆ ಅಂಥೇಳಿ. ಹಾಗಾಗಿ ವಿದ್ಯೆ ನೈವೇದ್ಯ, ಗುರುವೇ ನಮಃ, ಗುರುಗಳೇ ನಮಸ್ಕಾರ ಅಂತಂದರೆ ವಿದ್ಯೆ ಒಂದು ಸ್ವಲ್ಪನಾದರೂ ಹತ್ತತ್ತೆ. ಗುರುವೇನು ಮಹಾ, ಏನು ಗೊತ್ತಿದೆ ಅಂತಂದರೆ ವಿದ್ಯೆ ಹತ್ತತ್ತ, ವಿದ್ಯಾ ನೈವೇದ್ಯ ಅಂತ ಹೇಳ್ತಾರಲ್ಲ ಹಾಗಾಗತ್ತೆ ಅಂತ ಹೇಳಿ ನಾರದರು ಹೇಳ್ತಾ ಇದ್ದಾರೆ. ಕಾಮಕ್ರೋಧ ಮಹಾಲೋಭ ತೃಷ್ಣಾ ವ್ಯಾಕುಲ ಚೇತಸಃ ತೇ ಅಭಿನಿಷ್ಠಂತೆ ತಪಸಿ ತಪಸ್ಸಾರಸ್ತತೋ ಗತಃ. ಏನಾಗ್ಬಿಟ್ಟಿದೆ ಮನುಷ್ಯನಿಗೆ ಹರಿಷಡ್ವರ್ಗಗಳು, ಕಾಮಕ್ರೋಧಾದಿ ಹರಿಷಡ್ವರ್ಗಗಳು, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅಂತಕ್ಕಂತಹ 6 ವೈರಿಗಳು. ಯಾರಿಗೆ ವೈರಿ? ಯಾರಲ್ಲಿ ಇದೆಯೋ ಅವ್ರಿಗೆ ಅದು ವೈರಿ. ಬೆಂಕಿ ತಾನಿರೋ ಜಾಗವನ್ನು ಸುಟ್ಟು ಬೇರೆಯವ್ರನ್ನ ಸುಡುವಂತೆ ಈ ಹರಿಷಡ್ವರ್ಗಗಳು ತಾನಿರುವಂಥ ಜಾಗವನ್ನು ಸುಟ್ಟು ಬೇರೆ ಕಡೆಗೆ ಸುಡತ್ತೆ. ಹಾಗೆ ಇರ್ತಕ್ಕಂತಹ ಈ ಹರಿಷಡ್ವರ್ಗಗಳಿರೋದ್ರಿಂದ ನಿರಂತರವಾಗಿ ಚಿತ್ತ ಏನಾಗ್ತಾ ಇದೆ, ತಳಮಳಿಸ್ತಾ ಇದೆ ಮತ್ತು ತಪಸ್ಸಿನ ಅಣಕ ಕೂಡ ಮಾಡೋದಕ್ಕೆ ತೊಡಗಿದ್ರು. ಆದ್ದರಿಂದ ತಪಸ್ಸಿನ ಸಾರವು ಹೊರಟು ಹೋಯಿತು. ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ಆ ಯುಗದಲ್ಲಿ ಯಾರೂ ಕೂಡ ಕಿರಿಯ ವಯಸ್ಸಿನವರು ಹಿರಿಯನವರು ಮುಂದೆ ಸಾಯ್ತಾ ಇರಲಿಲ್ಲ. ಅಂದರೆ ಅಪ್ಪ ಬದುಕಿದ್ದಾಗಲೇ ಮಕ್ಕಳು ಸಾಯ್ತಾ ಇರಲಿಲ್ಲ. ಹೀಗಿರುವಾಗ ರಾಮರಾಜ್ಯದಲ್ಲಿ ರಾಮ ಆಡಳಿತವನ್ನು ಮಾಡ್ತಾ ಇರ್ಬೇಕಾದ್ರೆ ಒಬ್ಬನ ಪುತ್ರ ಸತ್ತೋಗ್ತಾನಂತೆ. ಆಗ ಆ ತಂದೆ ಬಂದು ಅಲ್ಲಿ ಒಂದು ಗಂಟೆ ಕಟ್ಟಿರ್ತಾರಂತೆ. ಯಾರಾದರೂ ಏನಾದರೂ ನ್ಯಾಯವನ್ನು ಕೇಳಬೇಕಾದ್ರೆ ಆ ಗಂಟೆ ಹೊಡಿಬೇಕು ಅಂತೇಳಿ ಜೋರಾಗಿ ಗಂಟೆ ಹೊಡಿತಾ ಇರ್ತಾರೆ. ಯಾರು ಅಂತ ಬಂದು ನೋಡಿದ್ರೆ ಆ ಹುಡುಗನ ಬಾಲಕನ ತಂದೆ ಬಂದು ಗಂಟೆ ಹೊಡಿತಾ ಇದ್ದಂತೆ. ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳಿದಾಗ, ಏನು ನಿನ್ನ ರಾಮರಾಜ್ಯ, ಇನ್ನು ರಾಮರಾಜ್ಯದಲ್ಲಿ ನನ್ನ ಪುತ್ರ ಮೃತನಾಗಿದ್ದಾನೆ, ಅಂದರೆ ನಿನ್ನ ರಾಜ್ಯದಲ್ಲಿ ನಿನ್ನ ರಾಜ್ಯಭಾರದಲ್ಲಿ ದೋಷ ಇದೆ ಅಂತ ಹೇಳಿ ಹೇಳ್ತಾನಂತೆ. ಇದು ಹೇಗಾಯಿತು, ಏನಾಗಿರ್ಬೋದು ಅಂತ ಹೇಳಿ ಸ್ವತಃ ಶ್ರೀರಾಮ ಖಡ್ಗಧಾರಿಯಾಗಿ ಅವನಿಗೆ ಕುಬೇರ ಕೊಟ್ಟಿದ್ದಂತಹ ಪುಷ್ಪಕ ವಿಮಾನವನ್ನು ಸ್ಮರಣೆ ಮಾಡಿದ ತಕ್ಷಣ ಪುಷ್ಪಕ ವಿಮಾನ ಬರುತ್ತಂತೆ. ಅದನ್ನು ಕೂತ್ಕೊಂಡು ಹೋಗ್ತಾನಂತೆ. ಹೋಗ್ತಾ ಹೋಗ್ತಾ ಇದ್ದಾಗ ಏನಾಗಿದೆ ಅಂತ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಒಂದು ಮರದ ಮೇಲೆ ಒಬ್ಬ ನೀಚ ಅವನು ಉಲ್ಟಾ ನಿಂತ್ಕೊಂಡು ತಲೆ ಕೆಳಗಾಗಿ, ಉಲ್ಟಾ ಅಂದರೆ ತಲೆ ಕೆಳಗಾಗಿ ನಿಂತ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಂತೆ. ಶ್ರೀರಾಮದೇವರು ಕೇಳ್ತಾರಂತೆ, ನೀನು ಯಾತಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇದೀಯಾ ಅಂಥೇಳಿ. ಅದಕ್ಕೆ ನಾನು ತಪಸ್ಸು ಯಾಕೆ ಮಾಡ್ತೀನಿ ಅಂದರೆ ನನಗೆ ಅಪಾರವಾದ ಶಕ್ತಿ ಬೇಕು. ಆ ಶಕ್ತಿ ತೊಗೊಂಡು ಏನು ಮಾಡ್ತೀಯಾ ಅಂತಂದರೆ ಸ್ವರ್ಗಕ್ಕೆ ಬೆಂಕಿ ಹಚ್ಚಬೇಕು ನಾನು, ಯಾಕೆಂದರೆ ಸ್ವರ್ಗದಲ್ಲೆಲ್ಲ ಸುಖವಾಗಿದ್ದಾರೆ ಅಂತ ಹೇಳ್ತಾರಂತೆ. ಅಂದರೆ ಮಾಡ್ತಿರೋ ತಪಸ್ಸು ಅದರ ಹಿಂದಿನ ದುರುದ್ದೇಶ ಹೇಳಿದ ತಕ್ಷಣ ಶ್ರೀರಾಮದೇವರು ಅವನ ಕತ್ತನ್ನು ಕತ್ತರಿಸ್ತಾರಂತೆ. ಅಂದರೆ ಇಲ್ಲಿ ಯಾರೋ ಏನೋ ಮಾಡ್ತಾರೆ ಅಂಥೇಳಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ನಲ್ಲ ನಾನು, ಆಯಾ ವರ್ಣದವರು ಅದೇ ಕರ್ಮವನ್ನು ಮಾಡಬೇಕು, ಅಥವಾ ಯಾರು ಯಾವುದರಲ್ಲಿ ಪರಿಣಿತರಾಗಿರ್ತಾರೋ ಆ ಕರ್ಮವನ್ನು ಮಾಡಿದ್ರೆ ಮಾತ್ರ ಆ ಕೆಲಸ ಚೆನ್ನಾಗಾಗತ್ತೆ ಅಂಥೇಳಿ. ಹಾಗೆ ಇಲ್ಲಿ ಯಾವಾಗ ಧರ್ಮಕ್ಕೆ ಚ್ಯುತಿ ಬರುತ್ತೋ ಅವಾಗ ಆಗಬಾರದ್ದೇ ಆಗತ್ತೆ ಅಲ್ವಾ. ಈಗ ನೋಡ್ತಾ ಇದ್ದೀವಲ್ಲ, ಚಿಕ್ಕ ಚಿಕ್ಕ ಮಕ್ಕಳೇ ಸಾಯ್ತಾರೆ, ಸಿಕ್ಕಾಪಟ್ಟೆ ದೇಶದಲ್ಲಿ ಅನೇಕ ರೋಗಿಗಳಿದ್ದಾರೆ, ಅನೇಕ ವಿಧವಾದಂತಹ ತಾಪತ್ರಯಗಳಿದೆ, ಯುದ್ಧ ನಡೀತಾ ಇದೆ, ಅದರ ಪರಿಣಾಮ ಬೆಲೆ ಹೆಚ್ಚಳ, ಜನ ಒದ್ದಾಡ್ತೀಯಾರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಕುಕರ್ಮವನ್ನು ಮಾಡ್ತಾ ಇರೋದ್ರಿಂದ, ತಪಸ್ಸನ್ನೇ ಅಣಕ ಮಾಡ್ತಾ ಇರೋದ್ರಿಂದ ಆ ತಪಸ್ಸಿನ ಸಾರವೇ ಹೊರಟೋಗಿದೆ ಅಂತೇಳಿ. ಹಾಗನ್ಬಿಟ್ಟು ನಾವೇನು ಯೋಚನೆ ಮಾಡಬೇಕಾಗಿಲ್ಲ. ನಾವು ಮಾಡ್ತಕ್ಕಂತಹ ಕರ್ಮ ಸರಿಯಾಗಿ ಮಾಡ್ತು ಅಂತಂದರೆ ನಮಗೆ ಆ ಫಲ ಉಂಟಾಗುತ್ತೆ, ಅಥವಾ ನಾವು ಮಾಡಿದ್ದ ತಪಸ್ಸಿನ ಫಲದಿಂದ ಬೇರೆಯವ್ರಿಗೆ ಏನೋ ಒಳ್ಳೆಯದಾಗತ್ತೆ. ಅದೇ ಹೇಳ್ತಾರೆ, ಅರ್ಚಕಸ್ಯ ತಪಪ್ರಭಾವೇನ ಶಿಲಾಭವತಿ ಶಂಕರ ಅಂಥೇಳಿ ಹೇಳ್ತಾರೆ. ಅಂದರೆ ಒಬ್ಬ ಅರ್ಚಕ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾನೆ ಅಂತಂದರೆ ಯಾತಕ್ಕೋಸ್ಕರ ಅಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳು ಅವನಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ದಕ್ಷಿಣೆಗಳನ್ನು ಕೊಡ್ತಾರೆ, ಗೌರವ ಕೊಡ್ತಾರೆ ಅಂತಂದರೆ
ಆತನ ತಪಶಕ್ತಿ ಚೆನ್ನಾಗಿತ್ತು ಅಂದರೆ ಶಿಲಾಭವತಿ ಶಂಕರ. ಶಂಕರ ಅಂದರೆ ಶಂಕರೋತಿ ಇದು ಶಂಕರ. ಶಂ ಅಂದ್ರೆ ಏನು? ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು ಶಂಕರ. ಹಾಗಾಗಿ ಆ ಪುರೋಹಿತರಿಗೆ ಅರ್ಚಕರಿಗೆ ಅಷ್ಟು ಗೌರವವನ್ನು ಕೊಡಬೇಕು ಅಂತ ಹೇಳಿ. ಹಾಗೆ ನಾವು ನಮ್ಮ ಶ್ರದ್ಧೆಯನ್ನು ನಾವು ತೋರಿಸ್ಬೇಕು. ನಮ್ಮ ಒಂದು ನಿಷ್ಠೆ, ಶ್ರದ್ಧಾ ಭಕ್ತಿಯನ್ನು ಅರ್ಚಕರಿಗೆ, ಗುರುಗಳಿಗೆ, ಹಿರಿಯರಿಗೆ ನಮ್ಮ ಗೌರವ ಶ್ರದ್ಧೆಯನ್ನು ತೋರಿಸೋದು ನಮ್ಮ ಕರ್ತವ್ಯ. ಅದ್ರ ಹಿನ್ನೆಲೆ ಅವ್ರಿಗೆ ಬಿಟ್ಟಿದ್ದು, ಅದು ನಮಗೆ ಗೊತ್ತಿಲ್ಲ ಅಲ್ವಾ. ಏಕೆಂದರೆ ನಮ್ಮ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡೋಣ. ಅವ್ರವ್ರ ಕೆಲಸ ಅವ್ರವ್ರು ಕರೆಕ್ಟಾಗಿ ಮಾಡ್ಕೊಂಡು ಹೋಯ್ತು ಅಂದರೆ ಇಡೀ ದೇಶನೇ ಚೆನ್ನಾಗಾಗತ್ತೆ. ಇಲ್ಲ ಅಂತಂದರೆ ಅವ್ನು ಮಾಡಲಿ ಇವ್ನು ಮಾಡಲಿ ಅಂತಂದರೆ ಕಡೆಗೆ ಯಾರೂ ಮಾಡೋದಿಲ್ಲ. ಹಾಗಾಗಿ ನಮ್ಮ ಕರ್ತವ್ಯಗಳನ್ನು ಮಾಡೋಣ, ಶ್ರದ್ಧೆಯಿಂದ ಮಾಡೋಣ. ಗುರುಗಳಿಗೆ, ದೇವತೆಗಳಲ್ಲಿ ಶ್ರದ್ಧೆ ಇಡೋಣ. ಎಲ್ಲ ದೇವರು ಒಬ್ಬನೇ, ದೇವನೊಬ್ಬ ನಾಮ ಹಲವು ಅನ್ನೋ ಥರದಲ್ಲಿ. ಹಾಗಾಗಿ ಆ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿ ನಾವು ಮಾಡ್ತಕ್ಕಂತಹ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅದೇ ತಪಸ್ಸು. ಮಾಡ್ತಕ್ಕಂತಹ ಕರ್ಮದಲ್ಲಿ ಇರ್ತಕ್ಕಂತಹ ಶ್ರದ್ಧೆಯೇ ತಪಸ್ಸು. ನಾವು ಮಾಡ್ತಕ್ಕಂತಹ ಕೆಲಸ ಸರಿಯಾಗಿ ಮಾಡದೇನೆ ಸುಕರ್ಮ. ನಾನು ಯಾರಿಗೂ 10 ರೂಪಾಯಿ ಕೊಡ್ತೀನಿ ಅಂತಂದರೆ ಮನಸ್ಸಲ್ಲ ಎದೊಳಪ್ಪ, ಈ 10 ರೂಪಾಯಿ ನೀನು ಒಳ್ಳೇದಾಗಲಿ ಅಂತ ಹೇಳಿ ಆ ಒಂದು ಶ್ರದ್ಧೆಯಿಂದ, ಗೌರವದಿಂದ ಕೊಡಬೇಕಂತೆ. ಶ್ರೀಯಾದೇಯಂ, ಹ್ರಿಯಾದೇಯಂ, ಭಿಯಾದೇಯಂ, ಸಂವಿಧಾದೇಯಂ ಅಂಥೇಳಿ ಉಪನಿಷತ್ತು ಹೇಳುತ್ತೆ. ಭಿಯಾದೇಯಂ ಅಂದರೆ ಏನೋ ಭಯದಿಂದ ಕೊಡಬೇಕಂತಂದರೆ, ನನಗೆ 100 ರೂಪಾಯಿ ಕೊಡೋ ಕೆಪಾಸಿಟಿ ಇದೆ, ನನಗೆ ನಾನಾದ್ರೂ 10 ರೂಪಾಯಿ ಕೊಡ್ತಾ ಇದ್ದೀನಿ, ನಾನು ಕೊಡ್ತಾ ಇರೋದು ಕಡಿಮೆ ಅನ್ನೋ ಭಾವನೆಯಿಂದ ಕೊಡಬೇಕು ಅಂತೇಳಿ. ಎಕ್ಸಾಂಪಲ್, ನಂಬರ್ಸ್ ಅದೇ ಫೈನಲ್ ಅಲ್ಲ. ನಾನೊಬ್ಬ 100 ರೂಪಾಯಿ ಕೊಡೋ ಕೆಪಾಸಿಟಿ ಇರ್ಬೋದು, 1000 ರೂಪಾಯಿ ಕೊಡೋ ಕೆಪಾಸಿಟಿನೂ ಇರ್ಬೋದು. ನಾನು ಕೊಡ್ತಾ ಇರೋದು ಕಡಿಮೆ ಅಂತಕ್ಕಂಥ ಮನೋಭಾವದಿಂದ ಕೊಡೋಷ್ಟು. ನಾನು 100 ರೂಪಾಯಿ ಕೊಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಕೊಡಬಾರ್ದು. ಅಥವಾ 10 ರೂಪಾಯಿ ಕೊಡ್ತಾ ಇದ್ದೀನಿ, ಎಲ್ಲ 1 ರೂಪಾಯಿ ಹಾಕ್ತಾರೆ ತಟ್ಟೆಗೆ, ಮಂಗಳಾರತಿ ಕಾಸಿಗೆ, ನಾನು 10 ರೂಪಾಯಿ ಹಾಕ್ತೇನೆ ಭಾವನೆ ಇರಬಾರ್ದು. ಭಗವಂತ, ನೀನು ನನಗೆ ಶಕ್ತಿ ಕೊಟ್ಟಿದೆಯಾ, ನನಗೆ 100 ರೂಪಾಯಿ ಕೊಡೋ ಶಕ್ತಿ ಕೊಟ್ಟಿದೆಯಾ, ಆದರೆ ನನ್ನಲ್ಲಿ ಆ ಕೊಡೋ ಮನೋಭಾವನೆ ಇನ್ನೂ ಬಂದಿಲ್ಲ. ಹಾಗೆ 10 ರೂಪಾಯಿ ಏನಾದ್ರು ಕೊಡ್ತೀನಿ ಅಂತ ಹೇಳಿ ಶ್ರದ್ಧಾಭಕ್ತಿಯಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಈ ಕಾಲಕ್ಕೆ ತಪಸ್ಸಾಗತ್ತೆ. ಮುಂದೆ ಹೇಳ್ತಾ ಇದ್ದಾರೆ, ಮನಶ್ಚಾಯ ಲೋಭ ದಂಡಾರ್ಥಾಖಂಡ ಸಂಶ್ರಯ ಶಾಸ್ತ್ರಾನಭ್ಯಸಾನಶ್ಚೈವ ಧ್ಯಾನ ಯೋಗ ಫಲಂಗತಂ. ಮನಶ್ಚ ಅಜಯ. ಈ ಮನಸ್ಸು ಅಂತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಕಷ್ಟ. ಶ್ರೀಕೃಷ್ಣನೇ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಮನೋನಿಗ್ರಹ ಅತ್ಯಂತ ಕಷ್ಟವಾದದ್ದು ಅಂತ ಹೇಳಿ. ಹಾಗಾಗಿ ಈ ಮನಸ್ಸಿನ ಮೇಲೆ ಅಜಯ, ಜಯವನ್ನು ಸಾಧಿಸ್ತಿದ್ರೆ, ಕಂಟ್ರೋಲ್ ತಗೊಳ್ತಿದ್ರೆ, ಹೇಗೆ ಈ ಮನಸ್ಸು ಅನ್ನತಕ್ಕಂತಹ ಕುದುರೆಗೆ ಕಡಿವಾಣವನ್ನು ಹಾಕಿ ಆ ಸಾರಥಿ ಸರಿಯಾದ ರೀತಿಯಲ್ಲಿ ಹೀಗೆ ಆಡಿಸ್ತಾ ಇದ್ರೆ ಮಾತ್ರ ಆ ಕುದುರೆ ಹೋಗುತ್ತೆ. ಜೋರಾಗಿ ಹೇಳಿದ್ರೆ ಇಂತ ಹೋಗುತ್ತೆ. ಜಾಸ್ತಿ ಲೂಸಾಗಿ ಬಿಟ್ಬಿಟ್ರೆ ಎಲ್ಲಿದ್ರಲ್ಲಿ ಓಡೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಯಾರಿರ್ತಾರೆ ಅವ್ರು ಮಾತ್ರ ಕೆಲಸವನ್ನು ಸರಿಯಾಗಿ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮನಸ್ಸು ಹತೋಟಿ ಇಲ್ಲದಿರೋದ್ರಿಂದ ಏನಾಗ್ತಾ ಇದೆ? ಲೋಭ, ದಂಭ, ಪಾಷಂಡತನವನ್ನು ಆಶ್ರಯಿಸಿದ್ದಾರೆ. ಹಾಗಾಗಿ ಶಾಸ್ತ್ರದ ಅಭ್ಯಾಸ ಮಾಡದೇ ಇರೋದ್ರಿಂದ ಧ್ಯಾನ ಯೋಗದ ಫಲವು ಮುಗಿದು ಹೋಯಿತು. ನೋಡಿ, ನಮಗೆ 10 ರೂಪಾಯಿ ಇದ್ದಾಗ 100 ರೂಪಾಯಿ ಚಿಂತೆ, 100 ರೂಪಾಯಿ ಇದ್ದಾಗ 1000 ರೂಪಾಯಿ ಚಿಂತೆ. ಅದನ್ನೇ ದಾಸರು ಹೇಳಿದ್ರು, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಕೊಂಬುವ ಚಿಂತೆ, ಕೊಂಬುವುದಾದರೆ ಕೊಳ್ಳುವ ಚಿಂತೆ, ಕೊಳ್ಳುವುದಾದರೆ ಹಿಂಡಿರ ಚಿಂತೆ, ಹಿಂಡಿರಾದರೆ ಮಕ್ಕಳ ಚಿಂತೆ. ಈ ಚಿಂತೆ ಮುಗಿಯೋದೇ ಇಲ್ಲ ಅಲ್ವಾ. ಅದಕ್ಕೆ ಕಾಮ ಅಂತ ಇಟ್ರು. ಕಾಮ ಅಂದ್ರೇನೋ ಒಂದು ಅರ್ಥ ಆಸೆ, ಇನ್ನೊಂದು ಕಾಮ ಅಂದ್ರೇನೋ ಪಂಕ್ಚುಯಾಲಿಟೀಸ್ ಎಲ್ಲ ಆಗ್ತೀವಲ್ಲ ಕಾಮ. ಹೀಗೆ ಕಾಮ ಹಾಕೊಂಡು ಹೋಗ್ತಾ ಇರ್ತೀವಿ. ಯಾವಾಗ ಫುಲ್ ಸ್ಟಾಪ್ ಇಡೋದು ನಾವು? ಯಾವಾಗ ಫುಲ್ ಸ್ಟಾಪ್ ಇಡ್ತೀವೋ ಆಸೆಗಳಿಗೆ, ಅವಾಗ ಜ್ಞಾನ ಉಂಟಾಗುತ್ತೆ ಅಲ್ವಾ. ಇಲ್ಲಾಂದರೆ ಬಯಕೆ ಮುಗಿಯತ್ತಾ? ಸೈಕಲ್ ಇದ್ದವನಿಗೆ 2 ವೀಲರ್ ತೊಗೊಳ್ಬೇಕು ಅಂತ, 2 ವೀಲರ್ ಕಾರು, ಹೀಗೆ ಮುಗಿಯೋದೇ ಇಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ, ನಾನು ಇನ್ನೂ ದುಡಿಬೇಕು. ಎಷ್ಟು ವಯಸ್ಸಾದರೂ, 60 ವರ್ಷ ಆದರೂ, 70 ವರ್ಷ ಆದರೂ ದುಡಿಬೇಕು. ಏನು ಮಾಡ್ತೀರಾ ದುಡಿದು? ಎಷ್ಟು ಕೋಟಿ ಇಟ್ಕೊಂಡು ಏನು ಮಾಡ್ತೀರಾ? ಜ್ಞಾನ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ ಅಂದರೆ ವಯಸ್ಸಾಗ್ತಾ ತಿನ್ನೋ ಆಹಾರದ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ನಮಗೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಆಗಬೇಕು. ತಿಂತಕ್ಕಂತಹ ಪ್ರಮಾಣ ಹೆಚ್ಚಿಗೆ ಆಗಲ್ಲ, ತಿನ್ನೋದಕ್ಕೆ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಅದರಲ್ಲಿರ್ತಕ್ಕಂತಹ ಗುಣಮಟ್ಟ ಹೆಚ್ಚಾಗಬೇಕು.
ಅದು ಮಾತಲ್ಲಾಗಲಿ, ನಡತೆಯಲ್ಲಾಗಲಿ, ತಿನ್ನೋದ್ರಲ್ಲಾಗಲಿ, ಯಾವುದ್ರಲ್ಲೇ ಆಗಲಿ ಗುಣಮಟ್ಟ ಭಾಳ ಮುಖ್ಯ. ಗುಣಮಟ್ಟ ಇಲ್ಲಿರ್ತಕ್ಕಂಥದ್ದನ್ನು ತೊಗೊಂಡು ಏನು ಮಾಡೋದು? ಬಂಗಾರಕ್ಕೆ ಯಾಕೆ ಬೆಲೆ ಅಂತಂದರೆ, ನಮಗೆ ಭೂಮಿನ ಸಿಗ್ತಕ್ಕಂಥ ಬಂಗಾರ ತುಂಬ ಕಡಿಮೆ. ಕಬ್ಬಿಣಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಪಟ್ಟು ಹೆಚ್ಚು ಬಂಗಾರದ ಬೆಲೆ ಅಲ್ವಾ? ಹಾಗಾಗಿ ನಾವು ಏನು ಮಾತಾಡ್ತೀವಿ, ಎಷ್ಟು ಗಂಟೆ ಮಾತಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಸಾರಯುತವಾಗಿ ಮಾತಾಡ್ತೀವಿ ಅನ್ನೋದು ಮುಖ್ಯ. ನಾವು ಎಷ್ಟು ತಿಂತೀವಿ ಅನ್ನೋದಕ್ಕಿಂತ ಎಷ್ಟು ಗುಣಮಟ್ಟದ ಆಹಾರ ತಿಂತೀವಿ ಅನ್ನೋದು ಮುಖ್ಯ. ನಮ್ಗೆ ಎಷ್ಟು ಜನ ಸ್ನೇಹಿತರಿದ್ದಾರೆ ಅನ್ನೋದಕ್ಕೆ ಎಷ್ಟು ಜನ ಉಪಯೋಗಕ್ಕೆ ಬರ್ತಾರೆ, ಎಷ್ಟು ಒಳ್ಳೆ ಕ್ವಾಲಿಟೀಸ್ ಇರೋ ಸ್ನೇಹಿತರಿದ್ದಾರೆ ಅಂತಕ್ಕಂಥದ್ದು ಮುಖ್ಯ. ಹಾಗಾಗಿ ನಾವು ಬರೀ ದುಡಿತಾನೆ ಇದ್ದರೆ ನಾವು ಶಾಸ್ತ್ರದ ಅಭ್ಯಾಸಕ್ಕೆ ಸಮಯ ಕೊಡೋದಕ್ಕೆ ಆಗೋದೇ ಇಲ್ಲ. ಮತ್ತು ಆ ಧ್ಯಾನವನ್ನು ಮಾಡೋದಕ್ಕಾಗೋದಿಲ್ಲ. ಧ್ಯಾನ ಕೂತ್ಕೊಂಡು ನಮ್ಮ ಮನಸ್ಸು ಏಕಾಗ್ರವಾಗಿರೋದಿಲ್ಲ. ಆ ಏಕಾಗ್ರವಾಗಿಲ್ಲದೆ ಅಂತ ಮನಸ್ಸಿಂದ ಅದರ ಫಲ ಉಂಟಾಗಲ್ಲ. ಹಾಗಾಗಿ ಆ ಫಲನೂ ಹೊರಟೋಯ್ತು. ಪಂಡಿತಾಸ್ತು ಕಲತ್ರೇಣಾರ್ವಂತೆ ಮಹಿಷಾ ಇವ ಪುತ್ರಸ್ಯೋತ್ಪಾದನೆ ದಕ್ಷ ದಕ್ಷ ಮುಕ್ತಿ ಸಾಧನೆ. ನೋಡಿ ಎಷ್ಟು ಕಠಿಣವಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತಂದರೆ, ಈ ಒಂದು ವಾಕ್ಯ ಸಾಕು. ಏನು ಹೇಳ್ತಾ ಇದ್ದಾರೆ? ಪಂಡಿತರು ಅಂದರೆ ಅವರು ವಿಚಾರವನ್ನು ತಿಳ್ಕೊಂಡಿರ್ಬೋದು ಚೆನ್ನಾಗಿ. ಎಲ್ಲ 18 ಪುರಾಣಗಳು, ವೇದ, ಉಪನಿಷತ್ಗಳು ಎಲ್ಲವನ್ನು ತಿಳ್ಕೊಂಡಿರಬಹುದು, ಪಂಡಿತರು ಅಂತ ಅನ್ನಿಸ್ಕೊಂಡಿರ್ಬೋದು. ಆದರೆ ಅವರು ಸರಿಯಾಗಿ ಈ ಒಂದು ಸಾಧನೆಯಲ್ಲಿ ತೊಡಕೊಳ್ಳಿಲ್ಲ ಅಂದರೆ, ವೇದಾಂತದ ಸಾಧನೆಯಲ್ಲಿ ತೊಡಕೊಳ್ಳಿಲ್ಲ ಅಂತಂದರೆ ಅವ್ರನ್ನ ಯಾವ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಮಹಿಷಾ ಅಂದರೆ ಎಮ್ಮೆ ಕೋಣಗಳು ಥರದಲ್ಲಿ ಸ್ತ್ರೀಯರ ಜೊತೆ ಬರೀ ರಮಿಸ್ತಾ ಅವ್ರ ಕಾಲವನ್ನು ಕಳೀತಾ ಇದ್ದಾರೆ. ಮತ್ತು ಸಂತಾನೋತ್ಪತ್ತಿಯಲ್ಲಿ ಅವ್ರ ಕಾಲವನ್ನು ಕಳೀತಾ ಇದ್ದಾರೆ ಹೊರತು ಅವರು ದಕ್ಷರು ಅಂದರೆ ಜ್ಞಾನವನ್ನು ಉಳ್ಳವರಾಗಿದ್ರು ಕೂಡ ಅದಕ್ಷ. ಅವರಿಗೆ ವಿಚಾರಗಳೆಲ್ಲ ಗೊತ್ತಿದ್ರೂ ಕೂಡ ಅವರು ಮುಕ್ತಿ ಸಾಧನೆಯಲ್ಲಿ ತೊಡಕೊಳ್ಳದೇ ಇರೋದ್ರಿಂದ ಅವರು ಅದಕ್ಷರು, ಮಹಿಷರು, ಪಶುಗಳಿಗೆ ಸಮಾನವಾಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಹಿ ವೈಷ್ಣವತಾ ಕುತ್ರ ಸಂಪ್ರದಾಯ ಪುರಸ್ಸರ ಏವಂ ಪ್ರಲಯತಾಂ ಪ್ರಾಪ್ತೋ ವಸ್ತು ಸಾರಸ್ಥಲೆ ಸ್ಥಳೇ. ನಹಿ ವೈಷ್ಣವತಾ ಕುತ್ರ. ಅವರು ವೈಷ್ಣವತ ಅಂದರೆ ವಿಷ್ಣು ಭಕ್ತಿ ಅಂತ ಹೇಳಿ. ವಿಷ್ಣು ಭಕ್ತಿ ಅಂದರೆ ಆ ಅಚೇತನವಾದಂಥ ಬ್ರಹ್ಮ ಇಲ್ಲಿ ಸಾಕಾರವಾಗಿ ಹೇಳ್ತಾರೆ ಅಷ್ಟೇ ಹೊರತು ಈಶ್ವರ ವಿಷ್ಣು ಯಾವುದನ್ನೇ ಆಗಲಿ ನಾವು ಸಂಪ್ರದಾಯಬದ್ಧವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲ. ಮತ್ತು ಎಲ್ಲ ಕಡೆ ಏನಾಗಿದೆ, ಏವಂ ಪ್ರಲಯಿತಾಂ ಪ್ರಾಪ್ತ ವಸ್ತು ಸಾರ ಸ್ಥಳೇ. ಹಾಗಾಗಿ ನೋಡಿ, ಆ ಕಾಲದಲ್ಲೇ ಹೇಳ್ಬಿಡ್ಯಾರೆ. ಏನು ಹೇಳ್ಬಿಡ್ಯಾರೆ? ನಾವು ತಿಂತಕ್ಕಂಥ ಆಹಾರದಲ್ಲಿ ಸಾರ ಇಲ್ಲ. ಹಾಲು ಕುಡಿದ್ರೆ ಹಾಲಲ್ಲಿ ಸಾರ ಇಲ್ಲ, ತರಕಾರಿ ಹಣ್ಣು ತಿಂದರೆ ಅದರಲ್ಲಿ ಸಾರ ಇಲ್ಲ, ಎಲ್ಲದರಲ್ಲೂ ಸಾರ ಹೊರಟೋಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಯಂತು ಯುಗ ಧರ್ಮೋ ಹಿ ವರ್ತದೆ ಕಸ್ಯ ದೂಷಣಂ ಮತಸ್ಥ ಪುಂಡರೀಕಾಕ್ಷ ಸಹತೆ ನಿಕಟೇ ಸ್ಥಿತಃ. ಇದಾದರೂ ಈ ಯುಗದ ಸ್ವಭಾವ ಆಗಿದೆ, ಇದರಲ್ಲಿ ಯಾರ ದೋಷವೂ ಇಲ್ಲ. ಇದರಿಂದಲೇ ಭಗವಾನ್ ಪುಂಡರೀಕಾಕ್ಷನು ಅತಿ ಸಮೀಪ ಇರುತ್ತಿದ್ದರೂ ಇದೆಲ್ಲವನ್ನು ಸಹಿಸುತ್ತಾ ಇದ್ದಾನೆ. ಹೇಗೆ ನಮಗೆ ಈ ಬಿಸಿಯನ್ನು ಮುಟ್ಟಬೇಕಾದ್ರೆ ಒಂದು ಗ್ಲೌಸ್ ಹಾಕ್ಕೊಳ್ತೀವಿ. ಫ್ಯಾಕ್ಟ್ರಿಯಲ್ಲಿ ಎಲ್ಲ ಮಾಡೋರಿಗೆ ಸ್ವಲ್ಪ ಅಭ್ಯಾಸ ಇರುತ್ತೆ, ಅಥವಾ ನೀವು ಮನೆಯಲ್ಲಿ ಕೆಲಸ ಮಾಡೋರೆಲ್ಲ ಇಕ್ಲ ಇಟ್ಕೊಳ್ತೀರ, ಅಲ್ಲ ಬಟ್ಟೆ ಇಟ್ಕೊಂಡು ಇಳಿಸ್ತಿರಲ್ವ ಬಿಸಿನ. ಹಾಗೆ ಆ ಒಂದು ಸಾಧನ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಯಾವುದೋ ಆ ಇಕ್ಳನೋ ಬಟ್ಟೆನ ನಮ್ಮ ರಕ್ಷಣೆ ಮಾಡೋದ್ರಲ್ಲಿ ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಅದನ್ನು ರಕ್ಷಣೆ ಹೇಗಾಗ್ತಾ ಇದೀವಿ ನಾವು ಅಂತಂದರೆ ಆ ಭಗವಂತನ ಸಾಮೀಪ್ಯ ಇದೆ. ಹಾಗಾಗಿ ನಾವು ಇದ್ದೀವಿ. ಮತ್ತು ಅವನು ಇರೋದ್ರಿಂದ ಇಷ್ಟೆಲ್ಲ ಆದರೂ ಅವನು ಸಹಿಸ್ತಾ ಇದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಅವನು ಅಪಾರ ಕರುಣಾಮಯಿ. ಹಾಗಾಗಿ ಅವನಿಗೆಲ್ಲ ಇಷ್ಟೆಲ್ಲ ಆಗ್ತಾರೋ ಸಹಿಸ್ಕೊಂಡಿದ್ದಾನೆ ಅಂಥೇಳಿ ಭಗವಂತ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದೆ ಸೂತ ಪ್ರಾಣಿಕರು ಹೀಗೆ ಹೇಳ್ತಾ ಇದ್ದಾರೆ. ಇದಿ ತದ್ವಚನಂ ಸುತ್ವಾ ವಿಸ್ಮಯಂ ಪರಮಂ ಗತ ಭಕ್ತಿರೂಚೇ ವಚೋ ಭೂಯಃ ಶ್ರೂಯಿತಾಂ ತಚ್ಚ ಶೌನಕ. ಹೀಗೆ ದೇವರ್ಷಿ ನಾರದರ ಮಾತುಗಳನ್ನ ಕೇಳಿ ಭಕ್ತಿಗೆ ಅತ್ಯಂತ ಆಶ್ಚರ್ಯ ಆಯಿತು. ಮತ್ತು ಅವಳು ಹೇಳೋದನ್ನು ಮುಂದೆ ಹೇಳ್ತಾ ಇದ್ದಾರೆ. ನಾರದರು ಇಷ್ಟೆಲ್ಲ ಹೇಳಿದ್ರಲ್ಲಪ್ಪ, ಮೇಲೆ ಹೇಳಿದ್ದೆಲ್ಲ ಅಂತ ಹೇಳಿ ಸೂತ ಪ್ರಾಣಿಕರು ವಿಚಾರವನ್ನು ಮತ್ತೆ ಭಕ್ತಿ ದೇವಿ ನಮಗೆ ವಿಚಾರವನ್ನು ಈ ರೀತಿ ಹೇಳ್ತಾ ಇದ್ದಾಳೆ.
ಸುರರ್ಷೇ ತ್ವಂ ಹಿ ಧನ್ಯೋಸಿ ಮದ್ಭಾಗ್ಯೇನ ಸಮಾಗತಃ ಸಾಧುನಾಂ ದರ್ಶನಂ ಲೋಕೆ ಸರ್ವಸಿದ್ಧಿಂ ಕರಂ ಪರಂ. ಹೇ ದೇವರ್ಷಿಗಳೇ, ನಾನು ಧನ್ಯಳಾದೆ. ನಿಮ್ಮಂತಹ ಭಾಗ್ಯವಂತರನ್ನ ನಾನು ನೋಡಿದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಸಾಧುಗಳನ್ನು ದರ್ಶನ ಮಾಡೋದು ಅತ್ಯಂತ ಪುಣ್ಯಕರವಾದಂತಹ ವಿಚಾರ. ಹಾಗಾಗಿ ಎಲ್ಲ ಸಿದ್ಧಿಯು ಈ ಒಂದು ನಿಮ್ಮ ದರ್ಶನದಿಂದಲೇ ಉಂಟಾಗತ್ತೆ ಅಂಥೇಳಿ ಅವಳಿಗೆ ಒಂದು ಬಹಳ ಶ್ರದ್ಧೆಯಿಂದ ಹೇಳ್ತಾ ಇದ್ದಾಳೆ ದೇವಿ, ಭಕ್ತಿದೇವಿ. ಜಯತಿ ಜಗತಿ ಮಾಯಾಂ ಯಸ್ಯ ಕಾಯಾಧವಸ್ತೆ ವಚನರಚನಮೇಕಂ ಕೇವಲಂ ಚಾಕಲಯ್ಯ ಧ್ರುವಪದಮಪಿ ಯಾತೋ ಯತ್ಕೃಪಾತೋ ಧ್ರುವೋ ಅಯಂ ಸಕಲ ಕುಶಲಪಾತ್ರಂ ಬ್ರಹ್ಮಪುತ್ರಂ ನತಾಸ್ಮಿ. ನಾರದರಿಗೆ ಆ ಭಕ್ತಿದೇವಿ ನಮಸ್ಕಾರವನ್ನು ಮಾಡ್ತಾ ಈ ರೀತಿ ಹೇಳ್ತಾಳೆ, ಕೇವಲ ಒಮ್ಮೆಯೇ ನಿಮ್ಮ ಉಪದೇಶವನ್ನು ಕೇಳಿದ ಕಯಾದು ಕುಮಾರ ಪ್ರಹ್ಲಾದನು ಮಾಯೆಯನ್ನು ಗೆದ್ದಿರುವನು. ಧ್ರುವನು ಕೂಡ ನಿಮ್ಮ ಕೃಪೆಯಿಂದಲೇ ಧ್ರುವಪದವನ್ನು ಪಡೆದುಕೊಂಡಿದ್ದನು. ನೀವು ಸರ್ವಮಂಗಳಮಯರು, ಬ್ರಹ್ಮದೇವರ ಪುತ್ರರು ಆಗಿರುವಿರಿ. ನಿಮಗೆ ನಾನು ನಮಸ್ಕಾರವನ್ನು ಮಾಡ್ತಿದ್ದೇನೆ ಅಂತ ಹೇಳಿ ಭಕ್ತಿದೇವಿ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಸಾಧು ಸಜ್ಜನರ ಸಹವಾಸ ಅಂತಕ್ಕಂಥದ್ದು ನಮಗೆ ಅತ್ಯಂತ ಉತ್ತಮವಾದಂತಹ ಒಂದು ಫಲವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಭಕ್ತ ಪ್ರಹ್ಲಾದನ ಧ್ರುವನ ಕಥೆಯೆಲ್ಲ ಮುಂದಿನ ಸ್ಕಂದದಲ್ಲಿ, ಮುಂದಿನ ಕಥೆಗಳಲ್ಲಿ ಬರುತ್ತೆ ಅಂಥೇಳಿ ಮೊದಲನೇ ಅಧ್ಯಾಯ ಇಲ್ಲಿ ಮುಗಿತಾ ಇದೆ. ಶ್ರೀ ಪದ್ಮಪುರಾಣೆ ಉತ್ತರಖಂಡೇ ಶ್ರೀಮದ್ ಭಾಗವತ ಮಹಾತ್ಮ್ಯೆ ಭಕ್ತಿನಾಥ ಸಮಾಗಮೋ ನಾಮ ಪ್ರಥಮೋಧ್ಯಾಯ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಈ ಭಾಗವತ ಮಹಾತ್ಮೆಯನ್ನು ಕೇಳಿದ ನಿಮಗೆಲ್ಲರಿಗೂ ಆ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ ಇಷ್ಟಾರ್ಥಗಳನ್ನು ಉಂಟು ಮಾಡಲಿ, ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಸನಾತನ ಧರ್ಮದಲ್ಲಿ ಹೆಚ್ಚಿನ ಶ್ರದ್ಧೆ ಉಂಟಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಥಾವಳಿಯನ್ನು ಹೇಳೋದಕ್ಕೆ ಆ ಶಕ್ತಿಯನ್ನು ಆ ಭಗವಂತನಿಂದಲೇ ದಯಪಾಲಿಸಿದ್ದಾನೆ. ಇದೆಲ್ಲ ನೀವು ಶ್ರದ್ಧೆಯಿಂದ ಕೇಳ್ತಿರೋರಿಗೆ ಸನ್ಮಂಗಳು ಉಂಟಾಗಲಿ ಅಂತ ಹೇಳಿ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಹರನ್ನ ಪಾರ್ವತೀಪತಯೇ ಹರ ಹರ ಮಹಾದೇವ್. ಎಲ್ಲರಿಗೂ ಶುಭವಾಗಲಿ.